إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا. من يهده الله فلا مضل له ومن يضلله فلا هادي له، وأشهد أن لا إله إلا الله وأشهد أن محمدا عبده ورسوله. يا أيها الذين آمنوا اتقوا الله حق تقاته ولا تموتن إلا وأنتم مسلمون. يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء، واتقوا الله الذي تساءلون به والأرحام إن الله كان عليكم رقيبا. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم، ومن يطع الله ورسوله فقد فاز فوزا عظيما. أما بعد فإن خير الحديث كتاب الله، وخير الهدي هدي محمد صلى الله عليه وسلم، وشر الأمور محدثاتها وكل محدثة بدعة وكل بدعة ضلالة وكل ضلالة في النار. فأعوذ بالله من الشيطان الرجيم. بسم الله الرحمن الرحيم. فلا تعلم نفس ما أخفي لهم من قرة أعين جزاء بما كانوا يعملون. ಸರ್ವಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನಂತ ಅನುಗ್ರಹಗಳಾಗಲಿ, ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಮನುಷ್ಯನ ಮೊಟ್ಟ ಮೊದಲನೆಯ ಮತ್ತು ವಾಸ್ತವಿಕವಾಗಿರುವಂತಹ ವಾಸಸ್ಥಾನ ಅದು ಸ್ವರ್ಗವಾಗಿದೆ. ನಮ್ಮೆಲ್ಲರ ತಂದೆ ಆದಮ್ ಅಲೈಹಿಸ್ಸಲಾಮರವರನ್ನು ಅಲ್ಲಾಹು ಸೃಷ್ಟಿಸಿದಾಗ ಮೊದಲನೇದಾಗಿ ಅವರಿಗೆ ನೀಡಿದಂತಹ ಜಾಗ ಮತ್ತು ಸ್ಥಾನ ಅದಾಗಿದೆ ಸ್ವರ್ಗ. ಪವಿತ್ರ ಕುರಾನಿನ ಹಲವಾರು ಸೂಕ್ತಿಯಲ್ಲಿ ಅಲ್ಲಾಹು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾನೆ. ಯಾ ಆದಮಸ್ಕುನ್ ಅಂತ ವಜೌಜುಕಲ್ ಜನ್ನ, ಓ ಆದಮರೇ, ನೀವು ಮತ್ತು ನಿಮ್ಮ ಪತ್ನಿ ಸ್ವರ್ಗದಲ್ಲಿರಿ. ವಕುಲಾ ಮಿನ್ಹಾ ರಗದನ್ ಹೈಸು ಶಿ'ತುಮಾ, ಸ್ವರ್ಗದಲ್ಲಿ ನಿಮಗೆ ಬಯಸಿದಂತಹ, ನಿಮಗೆ ಯಾವುದು ತಿನ್ನಲಿಕ್ಕೆ ನಿಮಗೆ ಆಸೆ ಆಗುತ್ತದೆಯೋ, ನಿಮ್ಮ ಬಯಕೆಗೆ, ನಿಮ್ಮ ಆಸೆಗೆ ಬರುವಂತಹ ಪ್ರತಿಯೊಂದು ವಸ್ತುವನ್ನು ನೀವು ತಿನ್ನಿರಿ. ವಲಾ ತಕ್ರಬಾ ಹಾದಿಹಿ ಶಜರತ ಫತಕೂನ ಮಿನಲ್ ಝಾಲಿಮೀನ್, ಆದರೆ ಈ ಮರದ ಬಳಿ ನೀವು ಬರಬಾರದು. ಈ ಮರದ ಬಳಿ ನೀವು ಬಂದರೆ ಫತಕೂನ ಮಿನಲ್ ಝಾಲಿಮೀನ್, ನೀವು ಅನ್ಯಾಯವೆಸಗುವಂತಹ ವ್ಯಕ್ತಿಗಳಲ್ಲಾಗುವಿರಿ ಎಂದು ಅಲ್ಲಾಹು ಆದಮ್ ಮತ್ತು ಹವ್ವಾ ಅಲೈಹಿಸ್ಸಲಾಮರವರಿಗೆ ಈ ವಿಷಯವನ್ನು ತಿಳಿಸಿದರು. ಆದಮ್ ಮತ್ತು ಅವರ ಪತ್ನಿ ಹವ್ವಾ ಅಲೈಹಿಸ್ಸಲಾಂ ಸ್ವರ್ಗದಲ್ಲಿದ್ದಾಗ ಶೈತಾನನು ಅವರ ಬಳಿ ಬಂದು ಅವರಿಗೆ ದುಷ್ಪ್ರೇರಣೆಯನ್ನು ನೀಡಿ, ಅವರಿಗೆ ಮೋಸ ಮತ್ತು ವಂಚನೆಯನ್ನು ನೀಡಿ, ಸ್ವರ್ಗದಲ್ಲಿ ಅಲ್ಲಾಹು ನಿಷೇಧಿಸಿರುವಂತಹ ಮರದ ಹಣ್ಣನ್ನು ತಿನ್ನಲಿಕ್ಕೆ ಪ್ರೇರೇಪಿಸಿದಾಗ ಅವರು ಆ ಮರದ ಹಣ್ಣನ್ನು ತಿಂದು ಅದರ ಪರಿಣಾಮದಲ್ಲಿ ಅವರು ಸ್ವರ್ಗದಿಂದ ಹೊರಗಡೆ ಬಂದರು. ಅಲ್ಲಾಹು ಆದಮ್ರವರನ್ನು ನೀಡಿರುವಂತಹ ಸಂದೇಶದಲ್ಲಿ ಒಂದು ಅದೇನೆಂದರೆ, ಈ ಇಹಲೋಕದಲ್ಲಿ ನೀವಿರಬೇಕು, ಈ ಪ್ರಪಂಚದಲ್ಲಿ ಇದ್ದು ಮತ್ತು ನೀವು ಕಳೆದುಕೊಂಡಿರುವಂತಹ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ಪ್ರಯತ್ನಿಸಬೇಕೆಂದು ಅಲ್ಲಾಹು ಆದಮ್ ಅಲೈಹಿಸ್ಸಲಾಮರವರನ್ನು ಆದೇಶ ನೀಡಿದರು. ಅಲ್ಲಾಹು ಆದಮ್ ಅಲೈಹಿಸ್ಸಲಾಮರವರನ್ನು ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಪುನಃ ಅವರಿಗೆ ಕಳುಹಿಸಿ ಸ್ವರ್ಗವನ್ನು ಕಳೆದುಕೊಂಡಿರುವಂತಹ ಆ ಸ್ವರ್ಗವನ್ನು ಮತ್ತೆ ಮರಳಿ ಪಡೆಯಲಿಕ್ಕಾಗಿ ಈ ಇಹಲೋಕದಲ್ಲಿ ನೀವು ಪ್ರಯತ್ನಿಸಿರಿ ಎಂದು ಅಲ್ಲಾಹು ಆದಮ್ ಅಲೈಹಿಸ್ಸಲಾಮರವರನ್ನು ಆದೇಶ ನೀಡಿದರು. ಆತ್ಮೀಯ ಸಹೋದರರೇ, ಈ ಪ್ರಪಂಚವು ನಾವು ಕಳೆದುಕೊಂಡಿರುವಂತಹ ಸ್ವರ್ಗವನ್ನು ಪಡೆಯಲಿಕ್ಕಾಗಿರುವಂತಹ ಒಂದು ಅವಕಾಶ,
ನಮಗಾಗಿದೆ. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಶಾಶ್ವತವಾಗಿ ಇರಲಿಕ್ಕೆ, ಶಾಶ್ವತವಾಗಿ ಜೀವಿಸಲಿಕ್ಕೆ ಬರಲಿಲ್ಲ. ಬದಲಾಗಿ ಈ ಪ್ರಪಂಚವು ಒಂದು ನಿಗದಿತವಾಗಿರುವಂತಹ ಸಮಯಕ್ಕೆ ಮಾತ್ರ ಅಲ್ಲಾಹು ನಮ್ಮೆಲ್ಲರನ್ನು ಈ ಪ್ರಪಂಚದಲ್ಲಿ ಕಳುಹಿಸಿದ್ದಾನೆ. ಮತ್ತೆ ಮರಳಿ ನಮಗೆ ಅಲ್ಲಾಹನ ಬಳಿ ಹೋಗಲಿಕ್ಕಿದೆ. ವಲಕುಂ ಫಿಲ್ ಅರ್ದಿ ಮುಸ್ತಕರ್ರುಂ ವ ಮತಾಉನ್ ಇಲಾ ಹೀನ್. ನಿಮಗೆ ಒಂದು ನಿರ್ದಿಷ್ಟವಾದಂತಹ ಸಮಯದವರೆಗೆ ಈ ಪ್ರಪಂಚದಲ್ಲಿರಬೇಕಾಗಿದೆ ಮತ್ತು ವ ಮತಾಉನ್ ಇಲಾ ಹೀನ್, ಒಂದು ಸಮಯದವರೆಗೆ ಮಾತ್ರ ನೀವು ಈ ಪ್ರಪಂಚದಲ್ಲಿ ನೀವು ಅದರ ಲಾಭವನ್ನು, ಪ್ರಯೋಜನವನ್ನು ಪಡೆಯಲಿರುವಿರಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಆತ್ಮೀಯ ಸಹೋದರರೇ, ಈ ಪ್ರಪಂಚವನ್ನು ಒಂದು ದೋಣಿ ಇದ್ದಂತೆ. ಮನುಷ್ಯರು ಅದರ ಮೇಲೆ, ಆ ದೋಣಿಯ ಮೇಲೆ ಹತ್ತುಕೊಂಡು ಅವರು ಪ್ರಯಾಣವನ್ನು, ತಮ್ಮ ಜೀವನದ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಈ ದೋಣಿ ಒಂದು ವೇಳೆ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಗಳಿಗೆ ತೋರಿಸುವಂತಹ ದಿಕ್ಕಿನಲ್ಲಿ ನಡೆದು ಹೋದರೆ ಅವರ ಇಹಲೋಕ ಜೀವನ ಮತ್ತು ಪರಲೋಕ ಜೀವನ ಅದು ಯಶಸ್ವಿಯಾಗುವುದು. ಕಿಯಾಮತ್ತಿನ ದಿನದಂದು ಆ ವ್ಯಕ್ತಿಗೆ ಸ್ವರ್ಗ ಸಿಗಲಿರುವುದು. ಯಾವ ವ್ಯಕ್ತಿ ಈ ಪ್ರಪಂಚದಲ್ಲಿ, ಈ ಪ್ರಪಂಚದ ದೋಣಿಯಲ್ಲಿ ಸವಾರಿಯಾಗಿ ಅವನು ತಪ್ಪು ಮಾರ್ಗದಲ್ಲಿ, ತಪ್ಪು ದಿಕ್ಕಿಗೆ ನಡೆದುಕೊಂಡು ಹೋಗುತ್ತಾನೆಯೋ, ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯವರ ಮಾರ್ಗವನ್ನು ತಪ್ಪಿ ಅವನ ಜೀವನ ಸಾಗಿಸುತ್ತಾನೆಯೋ, ಅಂತಹ ವ್ಯಕ್ತಿ ಸ್ವರ್ಗದಿಂದ ವಂಚಿತನಾಗುತ್ತಾನೆ. ಅವನಿಗೆ ಕಿಯಾಮತ್ತಿನ ದಿನದಂದು ಎಂದಿಗೂ ಯಶಸ್ವಿ ಮತ್ತು ಸ್ವರ್ಗ ಸಿಗಲಿಕ್ಕೆ ಸಾಧ್ಯವಿಲ್ಲ. ಫೈಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದನ್ ಫಮನ್ ತಬಿಯ ಹುದಾಯ್ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ನನ್ನ ವತಿಯಿಂದ ನಿಮ್ಮ ಬಳಿ ನೇರ ಮಾರ್ಗ ಬರಲಿಕ್ಕಿದೆ ಎಂದು ಅಲ್ಲಾಹ್ ಹೇಳಿದನು. ಫಮನ್ ತಬಿಯ ಹುದಾಯ, ನನ್ನ ನೇರ ಮಾರ್ಗವನ್ನು ಯಾರು ಅನುಸರಿಸುವರೋ, ಫಲಾ ಖೌಫುನ್ ಅಲೈಹಿಂ, ಕಿಯಾಮತ್ತಿನ ದಿನದಂದು ಅವರಿಗೆ ಯಾವುದೇ ರೀತಿಯಾದಂತಹ ಭಯವಿಲ್ಲ, ಯಾವುದೇ ರೀತಿಯಾದಂತಹ ದುಃಖ ಅವರಿಗೆ ಎಂದಿಗೂ ಬರುವುದಿಲ್ಲ. ವಲ್ಲದೀನ ಕಫರು ವಕzzಬು ಬಿಆಯಾತಿನ, ಇದಕ್ಕೆ ವಿರುದ್ಧವಾಗಿ ನನ್ನ ಸೂಕ್ತಗಳನ್ನು ನಿರಾಕರಿಸಿ, ನನ್ನ ಆಯತುಗಳನ್ನು ನಿರಾಕರಿಸಿ, ನನ್ನ ಆದೇಶ ನಿಯಮಗಳನ್ನು ನಿರಾಕರಿಸಿ ಜೀವಿಸುವಂತಹ ವ್ಯಕ್ತಿಗಳಿಗೆ ಉಲಾಯಿಕ ಅಸ್ಹಾಬುನ್ ನಾರಿ ಹುಂ ಫೀಹಾ ಖಾಲಿದೂನ್, ಅವರು ಶಾಶ್ವತವಾಗಿ ನರಕಕ್ಕೆ ಹೋಗುವರು ಎಂದು ಪವಿತ್ರ ಕುರಾನ್ ಎಚ್ಚರಿಕೆ ನೀಡುತ್ತದೆ. ಆತ್ಮೀಯ ಸಹೋದರರೇ, ಸ್ವರ್ಗ ಮತ್ತು ನರಕ ಎಂಬುದು ಒಂದು ವಾಸ್ತವಿಕತೆಯಾಗಿದೆ, ಯಾವುದೇ ಭ್ರಮೆ ಮತ್ತು ಕಲ್ಪನೆ ಅಲ್ಲ. ಅಲ್ಲಾಹು ಸ್ವರ್ಗ ಮತ್ತು ನರಕವನ್ನು ಸೃಷ್ಟಿಸಿದ್ದಾನೆ. ಆ ಸ್ವರ್ಗ ಮತ್ತು ನರಕ ಪಡೆಯಲಿಕ್ಕಾಗಿ ಅಲ್ಲಾಹು ಈ ಇಹಲೋಕವನ್ನು ಪರೀಕ್ಷೆಯನ್ನಾಗಿ ಅಲ್ಲಾಹು ಮಾಡಿರುವ. ಸ್ವರ್ಗವನ್ನು ಪಡೆಯಬೇಕೆಂದಾದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ನೈಜ ಉದ್ದೇಶವೇನು, ಅಲ್ಲಾಹು ನನಗೆ ಈ ಇಹಲೋಕದಲ್ಲಿ ಏಕೆ ಸೃಷ್ಟಿಸಿದ್ದಾನೆ ಎಂಬ ವಿಷಯ ಸದಾ ಅವನ ಮನಸ್ಸಿನಲ್ಲಿರಬೇಕು, ಗಮನದಲ್ಲಿರಬೇಕು. ಯಾವ ವ್ಯಕ್ತಿ ತನ್ನ ಜೀವನದ ಉದ್ದೇಶವನ್ನು ನೆನಪಿಟ್ಟುಕೊಂಡು ಜೀವನ ಸಾಗಿಸುತ್ತಾನೆಯೋ ಅಂತಹ ವ್ಯಕ್ತಿಗೆ ಮಾತ್ರ ಆ ಸ್ವರ್ಗ ಲಭಿಸುವುದು. ಯಾವ ವ್ಯಕ್ತಿ ಈ ಇಹಲೋಕದ ಐಷಾರಾಮಿ ಜೀವನದಲ್ಲಿ ಮುಳುಗಿ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಗಳ ಆದೇಶಗಳನ್ನು ನಿರಾಕರಿಸಿ ಕೇವಲ ಇಹಲೋಕ ಜೀವನವನ್ನು ಮಾತ್ರ ಸೀಮಿತವಾಗಿ ಬದುಕುತ್ತಾನೆಯೋ ಅಂತಹ ವ್ಯಕ್ತಿ ಅವನ ಬುದ್ಧಿವಂತ ವ್ಯಕ್ತಿಯಲ್ಲ, ಬದಲಾಗಿ ಅಂತಹ ವ್ಯಕ್ತಿ ನರಕವಾಸಿಯಾಗಿದ್ದಾನೆ ಎಂದು ಪವಿತ್ರ ಕುರಾನ್ ನಮಗೆ ಎಚ್ಚರಿಕೆ ನೀಡುತ್ತದೆ. ಅಲ್ಲಾಹನ ಪ್ರವಾದಿ ತಮ್ಮ ಸಹಾಬಗಳಿಗೆ ಕಲಿಸಿರುವಂತಹ ಪಾಠಗಳಲ್ಲಿ ಒಂದೇನೆಂದರೆ, ನನ್ನ ಸಹಾಬಗಳೇ, ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ನೀವು ಓರ್ವ ಪ್ರಯಾಣಿಕನಂತೆ ಜೀವಿಸಬೇಕು. ಅಬ್ದುಲ್ಲಾ ಇಬ್ನು ಅಬ್ಬಾಸ್ ರದಿಯಲ್ಲಾಹು, ಅಬ್ದುಲ್ಲಾ ಇಬ್ನು ಉಮರ್ ರದಿಯಲ್ಲಾಹುರವರಿಗೆ ಪ್ರವಾದಿಯವರು ನಸೀಹತ್ ಉಪದೇಶ ಮಾಡುತ್ತಾ ಹೇಳಿದರು, ಕುನ್ ಫಿ ದುನಿಯಾ ಕಅನ್ನಕ ಗರೀಬ್ ಔ ಆಬಿರು ಸಬೀಲ್. ಅಬ್ದುಲ್ಲಾ ಇಬ್ನು ಉಮರ್ ರದಿಯಲ್ಲಾಹು ಅನ್ಹು, ನೀವು ಈ ಪ್ರಪಂಚದಲ್ಲಿ ಓರ್ವ ಅಪರಿಚಿತ ವ್ಯಕ್ತಿಯಂತೆ ನೀವು ಬದುಕಬೇಕು. ಔ ಆಬಿರು ಸಬೀಲ್, ಅಥವಾ ಒಂದು ಮಾರ್ಗದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ದಾರಿಯಲ್ಲಿ ಹೋಗುವಂತ ವ್ಯಕ್ತಿಯಂತೆ ನೀವು ಜೀವನವನ್ನು ಸಾಗಿಸಬೇಕು. ಅಂದರೆ ಒಬ್ಬ ವ್ಯಕ್ತಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ಅವನಿಗೆ ದವಣಿವಾದಾಗ ಒಂದು ಮರದ ಕೆಳಗೆ ಅವನು ಸ್ವಲ್ಪ ಹೊತ್ತು ಆಶ್ರಯವನ್ನು ಪಡೆದು ಮತ್ತೆ ಮರಳಿ ತನ್ನ ಊರಿನ ಬಳಿಗೆ ಅಥವಾ ತನ್ನ ಗುರಿಗೆ ಆ ವ್ಯಕ್ತಿ ತಲುಪುತ್ತಾನೆ. ಆ ರೀತಿಯಲ್ಲಿ ನೀವು ಜೀವನ ಸಾಗಿಸಬೇಕೆಂದು ಅಲ್ಲಾಹನ ಪ್ರವಾದಿ ಇಬ್ನು ಉಮರ್ ರದಿಯಲ್ಲಾಹುರವರಿಗೆ ಉಪದೇಶವನ್ನು ನೀಡಿದರು. ಅದಾದ ನಂತರ ಅಬ್ದುಲ್ಲಾ ಇಬ್ನು ಉಮರ್ ರದಿಯಲ್ಲಾಹುರವರು ಜನರಿಗೆ ಹೀಗೆ ಹೇಳುತ್ತಿದ್ದರು, ಇದಾ ಅಸ್ಬಹ್ತ ಫಲಾ ತಂತಜಿರಿಲ್ ಮಸಾಅ, ನೀವು ಮುಂಜಾನೆಗೆ ತಲುಪಿದರೆ, ಬೆಳಗಿನ ಸಮಯಕ್ಕೆ ನೀವು ತಲುಪಿದರೆ, ಫಲಾ ತಂತಜಿರಿಲ್ ಮಸಾಅ, ಸಾಯಂಕಾಲವಾಗುವುದನ್ನು ನೀವು ಕಾಯಬಾರದು.
ವೈದಾ ಅಂಸೈತ ಫಲಾ ತಂತಜರಿಲ್ ವಸಾಹ, ನೀವು ಸಾಯಂಕಾಲಕ್ಕೆ ನೀವು ತಲುಪಿದರೆ, ಅಂದರೆ ಸಾಯಂಕಾಲದ ಸಮಯದಲ್ಲಿ ನೀವು ಜೀವಂತವಿದ್ದರೆ, ನಾನು ಮುಂಜಾನೆಯವರೆಗೆ, ನಾನು ಫಜರಿನವರೆಗೆ, ನಾನು ಮತ್ತೆ ಬೆಳಗಾಗುವವರೆಗೆ ಜೀವಂತವಿರುತ್ತೇನೆ ಎಂಬ ಭ್ರಮೆಯಲ್ಲಿ ನೀವು ಜೀವಿಸಬೇಡಿರಿ. ವಖುದ್ ಮಿನ್ ಸಿಹ್ಹತಿಕ ಲಿಮರದಿ, ನಿಮಗೆ ಕಾಯಿಲೆ, ರೋಗ, ಅನಾರೋಗ್ಯ ಬರುವ ಮುನ್ನ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿರಿ. ವಮಿನ್ ಹಯಾತಿಕ ಲಿಮೌತಿ, ನಿಮ್ಮ ಜೀವನವನ್ನು ನೀವು ಕಾಪಾಡಿಕೊಳ್ಳಿರಿ, ನಿಮಗೆ ಮರಣ ಬರುವ ಮುನ್ನ ಎಂದು ಅಬ್ದುಲ್ಲಾ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹು ಜನರಿಗೆ ಉಪದೇಶವನ್ನು ನೀಡುತ್ತಿದ್ದರು. ಹೀಗಾಗಿ ಅಲ್ಲಾಹನ ಪ್ರವಾದಿ ನಮಗೆ ಕಲಿಸುವಂತಹ ಮುಖ್ಯ ಪಾಠಗಳಲ್ಲಿ ಒಂದೇನೆಂದರೆ, ಅಲ್ಲಾಹನ ಪ್ರವಾದಿ ನಮಗೆ ತಿಳಿಸುವಂತಹ ವಿಷಯ, ಈ ಇಹಲೋಕ ಜೀವನದಲ್ಲಿ ನಾವು ಶಾಶ್ವತವಾಗಿ ಬದುಕುತ್ತೇವೆ ಎಂಬ ಭ್ರಮೆಯಲ್ಲಿ ಯಾವುದೇ ವ್ಯಕ್ತಿ ಅವನು ಬದುಕಬಾರದು. ಮರಣವು ಯಾವುದೇ ಸಮಯದಲ್ಲಿ ಆ ಒಬ್ಬ ವ್ಯಕ್ತಿಗೆ ಬರಲಿಕ್ಕೆ ಸಾಧ್ಯ ಎಂಬುದು ಪ್ರವಾದಿರವರ ನೇರವಾದಂತಹ ಸಂದೇಶ ಈ ಹದೀಸನ ಮೂಲಕವಾಗಿದೆ. ಆತ್ಮೀಯ ಸಹೋದರರೇ, ಸ್ವರ್ಗ ಎಂಬುದು ಅದು ಓರ್ವ ಸತ್ಯವಿಶ್ವಾಸಿ, ಓರ್ವ ಮೋಮಿನ್ ವ್ಯಕ್ತಿಯ ಅದು ಆಸೆ ಮತ್ತು ಅವನ ಬಯಕೆಯಾಗಿರುತ್ತದೆ. ಅವರ ಸತ್ಯವಿಶ್ವಾಸಿ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ಅವನು ಇಹಲೋಕದ ನೆಮ್ಮದಿ, ಇಹಲೋಕದ ಶಾಂತಿ ಎಲ್ಲವನ್ನೂ ಅವನು ಅಲ್ಲಾಹನ ಮಾರ್ಗದಲ್ಲಿ ತ್ಯಾಗ ಮಾಡುತ್ತಾನೆ. ತನ್ನ ಸಂಪತ್ತು, ತನ್ನ ಹಣ, ತನ್ನ ದುಡಿಮೆ, ತನ್ನ ಪ್ರತಿಯೊಂದು ವಸ್ತುವನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿ ಅಲ್ಲಾಹು ಅವನಿಗೆ ಸಿದ್ಧಪಡಿಸಿರುವಂತಹ ಸ್ವರ್ಗ ಪಡೆಯಲಿಕ್ಕಾಗಿ ಅವನು ಪ್ರಯತ್ನಿಸುತ್ತಾನೆ. ಸಹಾಬರವರ ಜೀವನದಿಂದ ನಾವೆಲ್ಲರೂ ಅತ್ಯಂತ ಮುಖ್ಯವಾದಂತಹ ನೀತಿ ಪಾಠಗಳನ್ನು ನಾವೆಲ್ಲರೂ ಕಲಿಯಬೇಕಾಗಿದೆ. ನಮಗೆ ಆದರ್ಶ ಪುರುಷರು ಪ್ರವಾದಿಗಳ ಸಹಾಬಗಳಾಗಿದ್ದಾರೆ. ಅಬೂ ತಲ್ಹಾ ಅಲ್ ಅನ್ಸಾರಿ ರದಿಯಲ್ಲಾಹು ಅನ್ಹು ಓರ್ವ ಅನ್ಸಾರಿ ಸಹಾಬಿ. ಮದೀನಾದಲ್ಲಿ ಅಬೂ ತಲ್ಹಾ ರದಿಯಲ್ಲಾಹು ಅನ್ಹು ಒಂದು ಅತಿ ಉತ್ತಮವಾಗಿರುವಂತಹ, ಬಹಳ ಸುಂದರವಾಗಿರುವಂತಹ ಅವರ ಒಂದು ಖರ್ಜೂರದ ಒಂದು ತೋಟವಿತ್ತು. ಒಮ್ಮೆ ಅವರು ತಮ್ಮ ಖರ್ಜೂರದ ತೋಟದಲ್ಲಿ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ನಮಾಜ್ ಮಾಡುವಂತಹ ಸ್ಥಿತಿಯಲ್ಲಿ ಅವರ ತೋಟ ಅವರ ಕಣ್ಣಿನೆದುರು ಬರುತ್ತದೆ. ಅಂದರೆ ಕಲ್ಪನೆಯಲ್ಲಿ ಅವರ ತೋಟ ಬರುತ್ತದೆ. ಎಷ್ಟು ಸುಂದರವಾದಂತಹ, ಎಷ್ಟು ಫಲಗಳು ಇರುವಂತಹ ಈ ತೋಟವಿದೆ, ಎಷ್ಟು ಸುಂದರವಾದಂತಹ ಈ ತೋಟ, ಎಷ್ಟು ಹಣ್ಣುಗಳು ಈ ನನ್ನ ತೋಟದಲ್ಲಿವೆ, ಎಷ್ಟು ಮರಗಳು ಈ ನನ್ನ ತೋಟದಲ್ಲಿವೆ ಎಂದು ನೆನಪಿಸಿಕೊಂಡು ಎಷ್ಟು ರಕಾತ ನಾನು ನಮಾಜ್ ಮಾಡಿದ್ದೇನೆ ಎಂದು ಅವರು ಮರೆತು ಹೋಗುತ್ತಾರೆ. ಆಗ ಅವರಿಗೆ ತಕ್ಷಣವೇ ನನ್ನ ಈ ತೋಟದ ಕಾರಣದಿಂದಾಗಿ ನನ್ನ ನಮಾಜಿನಲ್ಲಿ ನನಗೆ ಕಳವಳವಾಯಿತು, ನನ್ನ ನಮಾಜಿನ ರಕಾತ್ಗಳನ್ನು ನಾನು ಮರೆತು ಬಿಟ್ಟೆ, ನನಗೆ ಸ್ವರ್ಗ ಪಡೆಯಲಿಕ್ಕಾಗಿ ಈ ತೋಟವು ನನಗೆ ಅಡ್ಡಿಯಾಗುತ್ತಿದೆ ಎಂದು ಹೇಳಿ ಅಲ್ಲಾಹನ ಪ್ರವಾದಿಯವರೇ ಬಳಿ ಬಂದು, ಅಲ್ಲಾಹನ ಪ್ರವಾದಿಯವರೇ, ನಾನು ನನ್ನ ತೋಟದಲ್ಲಿ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ನನ್ನೊಂದಿಗೆ ಹೀಗಾಯಿತು ಎಂದು ತಮ್ಮ ಘಟನೆಯನ್ನು ತಿಳಿಸಿ, ಆಗ ಅಬೂ ತಲ್ಹಾ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅಲ್ಲಾಹನ ಪ್ರವಾದಿಯವರೇ, ನನ್ನ ಈ ತೋಟವನ್ನು ನಾನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುತ್ತೇನೆ. ಅಂದರೆ ನಿಮಗೆ ಅಲ್ಲಾಹನ ಮಾರ್ಗದಲ್ಲಿ ಇದನ್ನು ನಾನು ವಕ್ಫ್ ಮಾಡುತ್ತಿದ್ದೇನೆ. ನೀವು ಬೇಕಾದಂತಹ ಜಾಗದಲ್ಲಿ, ಬೇಕಾದಂತಹ ಸಮಯದಲ್ಲಿ ನನ್ನ ಈ ತೋಟವನ್ನು ನೀವು ಅಲ್ಲಾಹನ ಮಾರ್ಗದಲ್ಲಿ ಉಪಯೋಗಿಸಬಹುದು ಎಂದು ತಮ್ಮ ಅತಿ ಸುಂದರವಾದಂತಹ, ತಮಗೆ ಅತಿ ಪ್ರಿಯವಾಗಿರುವಂತಹ ಈ ತೋಟವನ್ನು ಅಲ್ಲಾಹನ ಮಾರ್ಗದಲ್ಲಿ ಅವರು ಖರ್ಚು ಮಾಡುತ್ತಾರೆ. ಇದಾಗಿದೆ ಸ್ವರ್ಗಕ್ಕಾಗಿ ತ್ಯಾಗ. ಸಹಾಬಗಳ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು ಖಂಡಿತವಾಗಿಯೂ ಓರ್ವ ವ್ಯಕ್ತಿ, ಓರ್ವ ಸತ್ಯವಿಶ್ವಾಸಿಯ ಜೀವನದಲ್ಲಿ ಖಂಡಿತವಾಗಿಯೂ ಬರುತ್ತವೆ. ಆದರೆ ಓರ್ವ ಸತ್ಯವಿಶ್ವಾಸಿ ಆ ಕಷ್ಟಗಳನ್ನು, ಆ ತೊಂದರೆಗಳನ್ನು ಸಹಿಸಿ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ಆ ವ್ಯಕ್ತಿ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ಆ ಕಷ್ಟಗಳಲ್ಲಿ ಸಹನೆ ಮತ್ತು ತಾಳ್ಮೆ ವಹಿಸುತ್ತಾನೆಂದು ನಾವು ಸಹಾಬಗಳ ಜೀವನದಿಂದ ಕಲಿಯಬಹುದು. ಅತಾ ಇಬ್ನ್ ಅಬಿ ರಬಾಹ ರಹಮತುಲ್ಲಾಹಿ ಅಲೈಹಿ ಓರ್ವ ತಾಬೈ, ಅವರು ಹೇಳುವಂತಹ ವಿಷಯವೇನೆಂದರೆ, ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರು ಒಮ್ಮೆ ಅತಾ ಇಬ್ನ್ ಅಬಿ ರಬಾಹ ರಹಮತುಲ್ಲಾಹಿ ಅಲೈಹಿ ಅವರಿಗೆ ಹೇಳಿದರು, ಓರ್ವ ಸ್ವರ್ಗವಾಸಿ, ಸ್ವರ್ಗಕ್ಕೆ ಹೋಗುವಂತಹ ಓರ್ವ ಸ್ತ್ರೀಯ ಕುರಿತು ನಾನು ನಿಮಗೆ ತಿಳಿಸಿಕೊಡಲೇ ಎಂದು ಅವರು ಅತಾ ಇಬ್ನ್ ಅಬಿ ರಬಾಹ ರದಿಯಲ್ಲಾಹು ರಹಮತುಲ್ಲಾಹಿ ಅಲೈಹಿ ಅವರಿಗೆ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅವರು ಹೇಳುತ್ತಾರೆ. ಅವರು ಈ ಮಾತನ್ನು ಹೇಳಿದಾಗ ಅತಾ ಇಬ್ನ್ ಅಬಿ ರಬಾಹ ಅವರಿಗೆ ಹೇಳುತ್ತಾರೆ, ಖಂಡಿತವಾಗಿಯೂ ನಾನು ಸ್ವರ್ಗವಾಸಿ ಮಹಿಳೆಯನ್ನು, ಸ್ವರ್ಗವಾಸಿ ಓರ್ವ ಸ್ತ್ರೀಯನ್ನು ನಾನು ನೋಡಲಿಕ್ಕೆ ಬಯಸುತ್ತೇನೆ ಎಂದು ಅವರು ಹೇಳಿದಾಗ ಅವರು ಹೇಳಿದರು, ಈ ಹೋಗುತ್ತಿರುವಂತಹ ಈ ವೃದ್ಧ ಮಹಿಳೆ, ಕಪ್ಪು ಬಣ್ಣದ ಈ ಮಹಿಳೆ, ಆಕೆ ಒಮ್ಮೆ ಅಲ್ಲಾಹನ ಪ್ರವಾದಿಯವರ ಬಳಿ ಬಂದು
ಅಲ್ಲಾಹನ ಪ್ರವಾದನೆಯವರ ಬಳಿ ಹೀಗೆ ಹೇಳುತ್ತಾಳೆ. ಅದೇನೆಂದರೆ, ಅಲ್ಲಾಹನ ಪ್ರವಾದನೆಯವರೇ, ನನಗೊಂದು ಕಾಯಿಲೆ ಇದೆ, ನನಗೊಂದು ರೋಗವಿದೆ. ಆ ರೋಗವೇನೆಂದರೆ ಫಿಡ್ಸಿನ ರೋಗ. ನನಗೆ ಈ ಫಿಡ್ಸಿನ ಕಾಯಿಲೆ ಬಂದಾಗ ನಾನು ಮೂರ್ಛೆ ಬೀಳುತ್ತೇನೆ, ನನಗೆ ಜ್ಞಾನ ಪ್ರಜ್ಞೆ ಇರುವುದಿಲ್ಲ ಅಲ್ಲಾಹನ ಪ್ರವಾದನೆಯವರೇ. ಅದರೊಂದಿಗೆ ನನ್ನ ವಸ್ತ್ರ, ನನ್ನ ಬಟ್ಟೆ ಅದು ಆಚೆ ಈಚೆ ಆಗುತ್ತದೆ, ನನ್ನ ದೇಹದ ಅಂಗಾಂಗಗಳು ಅದು ಬಹಿರಂಗವಾಗುತ್ತವೆ. ಅಲ್ಲಾಹನ ಪ್ರವಾದನೆಯವರೇ, ನನ್ನ ಈ ರೋಗವು ಉಪಶಮನವಾಗಲಿಕ್ಕಾಗಿ ನೀವು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿರಿ ಪ್ರವಾದನೆಯವರೇ ಎಂದು ತಮ್ಮ ದುಃಖವನ್ನು ಪ್ರವಾದನೆಯವರ ಬಳಿ ಬಂದು ಹೇಳಿಕೊಳ್ಳುತ್ತಾಳೆ. ಅಲ್ಲಾಹನ ಪ್ರವಾದಿ ಆ ಸಹಾಬಿಯರವರಿಗೆ ಹೇಳುತ್ತಾರೆ, ಇನ್ ಶಿಕ್ತಿ ಸಬರ್ತಿ ಫಲಕಿಲ್ ಜನ್ನ. ನಿಮಗೆ ಒಂದು ಕಾಯಿಲೆ ಇದೆ, ಆ ಕಾಯಿಲೆ ನಮಗೆ ಕಷ್ಟವಾಗಬಹುದು, ನಿಮಗೆ ಆ ಕಾಯಿಲೆ ನಿಮಗೆ ತೊಂದರೆ ಇದೆ. ಈ ಕಾಯಿಲೆಗಾಗಿ ಈ ಕಷ್ಟದಲ್ಲಿ ನೀವು ಸಹನೆ ವಹಿಸಿದರೆ, ನೀವು ಸಬರ್ ಮಾಡಿದರೆ, ತಾಳ್ಮೆ ವಹಿಸಿದರೆ ಫಲಕಿಲ್ ಜನ್ನ, ನಾನೇ ನಿಮಗೆ ಸ್ವರ್ಗದ ಗ್ಯಾರಂಟಿ ನೀಡುತ್ತೇನೆಂದು ಪ್ರವಾದನರು ಹೇಳಿದರು. ಇಲ್ಲವಾದರೆ ನಾನು ಅಲ್ಲಾಹನೊಡನೆ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆ ಪ್ರಾರ್ಥನೆ ಎಂದರೆ, ಅಲ್ಲಾಹ್ ನಿಮಗೆ ಈ ರೋಗದಿಂದ ಶಫಾ ನೀಡಲಿ, ಈ ರೋಗವನ್ನು ಅಲ್ಲಾಹ್ ನಿಮ್ಮಿಂದ ದೂರ ಮಾಡಲಿ ಎಂದು ನಾನು ಅಲ್ಲಾಹನಲ್ಲಿ ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳಿದಾಗ, ಎರಡೂ ವಿಷಯಗಳಲ್ಲಿ ಅವರಿಗೆ ಆಯ್ಕೆಯನ್ನು ನೀಡಿದರು. ಒಂದೋ ನಿಮಗೆ ಸ್ವರ್ಗ ಬೇಕು, ಅಥವಾ ಈ ಇಹಲೋಕದಲ್ಲಿ ನಿಮಗೆ ಈ ರೋಗದಿಂದ ನಿಮಗೆ ಮುಕ್ತಾಯ ಬೇಕು ಎಂದು, ನಿಮಗೆ ಈ ಮುಕ್ತಿ ಬೇಕು ಎಂದು ಪ್ರವಾದವರು ಹೇಳಿದಾಗ ಆ ಸಹಾಬರು ಹೇಳುತ್ತಾರೆ, ಅಲ್ಲಾಹನ ಪ್ರವಾದನೆಯವರೇ, ಈ ರೋಗವನ್ನು ನಾನು ಸ್ವೀಕರಿಸುತ್ತೇನೆ, ಈ ರೋಗದಲ್ಲಿ ನಾನು ತಾಳ್ಮೆ ವಹಿಸುತ್ತೇನೆ, ಈ ರೋಗದ ಕಷ್ಟ, ಈ ರೋಗದ ತೊಂದರೆ ನನಗೆ ಸ್ವೀಕಾರವಾಗಿದೆ, ಆದರೆ ನನಗೆ ಸ್ವರ್ಗ ಬೇಕು ಅಲ್ಲಾಹನ ಪ್ರವಾದನೆಯವರೇ. ಆದರೆ ನನಗೆ ಈ ಫಿಡ್ಸಿನ ರೋಗ ಬಂದಾಗ, ನಾನು ಮೂರ್ಛೆ ಬಿದ್ದಾಗ, ನನ್ನ ಬಟ್ಟೆ, ನನ್ನ ದೇಹದ ಮೇಲಿರುವಂತಹ ವಸ್ತ್ರ ಅದು ದೇಹದ ಯಾವುದೇ ಭಾಗದಿಂದ ಅದು ಆಚೆ ಈಚೆ ಆಗಬಾರದು, ನನ್ನ ದೇಹದ ಅಂಗಾಂಗಗಳು ಹೊರಗಡೆ ಬರಬಾರದು, ಜನರು ಅದನ್ನು ನೋಡಬಾರದು ಎಂದು ಅಲ್ಲಾಹ ಪ್ರವಾದನೆಯವರೇ, ಇಷ್ಟು ಮಾತ್ರ ನೀವು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿರಿ ಎಂದು ಆ ಸಹಾಬಿಯರು ಹೇಳಿದರು. ಇದಾಗಿದೆ ಸ್ವರ್ಗ ಪಡೆಯಲಿಕ್ಕಾಗಿ ಇಹಲೋಕದಲ್ಲಿ ಸಹಾಬಿಗಳ ತ್ಯಾಗ ಮತ್ತು ಬಲಿದಾನ. ಇಷ್ಟು ತ್ಯಾಗ ಮತ್ತು ಬಲಿದಾನಗಳ ನಂತರ ಮಾತ್ರ ನಮಗೆ ಆ ಸ್ವರ್ಗ ಸಿಗಲಿಕ್ಕೆ ಸಾಧ್ಯ. ಆತ್ಮೀಯ ಸಹೋದರರೇ, ನಾವು ಕಲಿಯಬೇಕಾದಂತಹ ಒಂದು ನೀತಿ ಪಾಠವು ಈ ಒಂದು ಘಟನೆಯಲ್ಲಿದೆ. ಅದೇನೆಂದರೆ, ಆ ಸಹಾಬಿರವರಿಗೆ ರೋಗ ಬಂದಿದೆ, ಆ ಸಹಾಬಿರವರು ಮೂರ್ಛೆ ಬಿದ್ದಿದ್ದಾರೆ. ಅಂದರೆ ಯಾವುದೇ ವ್ಯಕ್ತಿ ನೋಡುವಂತಹ ಸ್ಥಾನವಲ್ಲ, ತಮ್ಮ ಮನೆಯಲ್ಲಿ ಇದ್ದಾರೆ, ಆದರೂ ಕೂಡ ತಮ್ಮ ದೇಹದ ಯಾವುದೇ ಭಾಗ ಬೇರೆ ಪರ ವ್ಯಕ್ತಿ ಪರಪುರುಷ ಅದನ್ನು ನೋಡಬಾರದೆಂದು, ಅಥವಾ ನನ್ನ ದೇಹದ ಯಾವುದೇ ಭಾಗ ಅದು ಬಹಿರಂಗವಾಗಬಾರದೆಂದು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಲಿಕ್ಕೆ ಆ ಸಹಾಬಿರವರು ಅಲ್ಲಾಹನ ಪ್ರವಾದನೆಯವರ ಬಳಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳುತ್ತಿದ್ದಾರೆ. ಸಹೋದರರೇ, ಒಂದು ಇಸ್ಲಾಮಿ ಫಿಕ್ಹಿನ ಒಂದು ವಿಷಯ ನಾವು ತಿಳಿಯಬೇಕಾಗಿದೆ. ಒಬ್ಬ ವ್ಯಕ್ತಿ ಮೂರ್ಛೆ ಬಿದ್ದಿದ್ದಾನೆ, ಅವನಿಗೆ ಜ್ಞಾಪಕವಿಲ್ಲ, ಅವನಿಗೆ ಯಾವುದೇ ರೀತಿಯಾದಂತಹ ಜ್ಞಾನವಿಲ್ಲ. ಅವನು ಮೂರ್ಛೆ ಬಿದ್ದಾಗ ಅವನಿಗೆ ಇಸ್ಲಾಮಿನ ಯಾವುದೇ ನಿಯಮ ಅವನ ಮೇಲೆ ಅನ್ವಯವಾಗುವುದಿಲ್ಲ. ಉದಾಹರಣೆಗೆ, ಓರ್ವ ವ್ಯಕ್ತಿ ಕೋಮದಲ್ಲಿರುವಾಗ ಅವನಿಗೆ ಉಪವಾಸ ಕಡ್ಡಾಯವಾಗುವುದಿಲ್ಲ, ನಮಾಜ್ ಕಡ್ಡಾಯವಾಗುವುದಿಲ್ಲ, ತಹಾರತಿನ ಶುಚಿತ್ವದ ಯಾವುದೇ ನಿಯಮಗಳು ಆ ವ್ಯಕ್ತಿಯ ಮೇಲೆ ಕಡ್ಡಾಯವಾಗುವುದಿಲ್ಲ. ಆದರೆ ಓರ್ವ ಸಹಾಬಿರವರು ಮೂರ್ಛೆ ಬಿದ್ದಾಗ ಅವರಿಗೆ ಜ್ಞಾಪಕ ಇಲ್ಲದಿದ್ದರೂ ಕೂಡ ತಮ್ಮ ಹಿಜಾಬಿನ ಕುರಿತು, ತಮ್ಮ ಹಿಜಾಬಿನ ಕುರಿತು, ತನ್ನ ದೇಹದ ಕುರಿತು ಎಷ್ಟುವರೆಗೆ ಜಾಗೃತಿ ಮತ್ತು ಕಾಳಜಿ ಇದೆ ಎಂಬುದನ್ನು ನಾವು ಈ ಘಟನೆಯಿಂದ ನಾವು ನೋಡಬೇಕಾಗಿದೆ. ಇದಕ್ಕೆ ವಿರುದ್ಧವಾಗಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಮುಸ್ಲಿಂ ಸ್ತ್ರೀಯರು, ಮುಸ್ಲಿಂ ಮಹಿಳೆಯರು, ನಮ್ಮ ಮಕ್ಕಳು ಯಾವ ರೀತಿಯಾಗಿ ಬಹಿರಂಗವಾಗಿ ತಮ್ಮ ದೇಹದ ಅಂಗಾಂಗಗಳನ್ನು ಪರಪುರುಷ ಮುಂದೆ ಅದನ್ನು ಬಹಿರಂಗಪಡಿಸುತ್ತಾ ಓಡಾಡುತ್ತಿದ್ದಾರೆ. ಎಜುಕೇಶನ್ ವಿಚಾರದಲ್ಲಿ, ಎಜುಕೇಶನ್ ಎಂಬ ಒಂದು ವಿಷಯದಲ್ಲಿ, ಕಲ್ಚರ್, ಸಂಪ್ರದಾಯ ಅಥವಾ ಡಿಗ್ರಿ ಪಡೆಯುವಂತಹ ಒಂದು ದುರುದ್ದೇಶದ ಒಂದು ವಿಚಾರದಲ್ಲಿ ತಮ್ಮ ದೇಹವನ್ನು ಪರಪುರುಷರ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಸಹೋದರರೇ, ಇದು ಮುಸ್ಲಿಂ ಸಮಾಜಕ್ಕೆ ಒಂದು ಲಜ್ಜೆ ಮತ್ತು ನಾಚಿಕೆ ಒಂದು ಸಂದರ್ಭವಾಗಿದೆ. ಈ ಸಹಾಬಿರವರ ಈ ಘಟನೆಯಿಂದ ನಾವೆಲ್ಲರೂ ಕಲಿಯಬೇಕಾಗಿದೆ. ಪರಪುರುಷರಿಗೆ ತಮ್ಮ ದೇಹದ ಯಾವುದೇ ಭಾಗವನ್ನು ತೋರಿಸಲಿಕ್ಕೆ ಅನುಮತಿ ಇಲ್ಲ. ಮತ್ತು ಇಂತಹ ಹಿಜಾಬನ್ನು ಧರಿಸುವುದು, ಆ ಹಿಜಾಬಿನಿಂದ ದೇಹದ ಯಾವುದೇ ಭಾಗ ಅದು ಪ್ರಸ್ತುತವಾಗುತ್ತದೆ, ಇಂತಹ ಹಿಜಾಬ್ ಅದು ಸಹ ಇಸ್ಲಾಮಿನಲ್ಲಿ ಹರಾಮಾಗಿದೆ ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕಾಗಿದೆ.
ಸಹೋದರರೇ, ಸ್ವರ್ಗ ಎಂಬುದು ಅದು ಓರ್ವ ಸತ್ಯವಿಶ್ವಾಸಿಯ ಅದು ಬಯಕೆ ಮಾತ್ರವಲ್ಲದೆ ಅವನ ಜೀವನದ ಉದ್ದೇಶವಾಗಬೇಕಾಗಿದೆ. ಈ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ಓರ್ವ ವ್ಯಕ್ತಿ ತನ್ನ ಜೀವವನ್ನು ಸಹ ಅಲ್ಲಾಹನ ಮಾರ್ಗದಲ್ಲಿ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗುತ್ತಾನೆ. ಪ್ರವಾದಿರವರ ಸಹಾಬಿಗಳ ಜೀವನದಲ್ಲಿ ಹಲವಾರು ಇಂತಹ ಘಟನೆಗಳು ನಾವು ನೋಡಲಿಕ್ಕೆ ಸಾಧ್ಯ. ಸಾದ್ ಇಬ್ನು ಖೈಸಮ ರದಿಯಲ್ಲಾಹು ಅನ್ಹು ಓರ್ವ ಸಹಾಬಿ, ಅಲ್ಲಾಹನ ಪ್ರವಾದಿರವರು ಬದರ್ ಯುದ್ಧವನ್ನು ಘೋಷಿಸುತ್ತಾರೆ. ಬದರ್ ಯುದ್ಧಕ್ಕೆ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಬದರ್ ಯುದ್ಧ ಮಾಡಲಿಕ್ಕಾಗಿ ನಾವೆಲ್ಲರೂ ಬದರಿನ ಮೈದಾನದಲ್ಲಿ ನಾವು ಒಟ್ಟುಗೂಡಬೇಕಾಗಿದೆ ಎಂದು ಪ್ರವಾದಿರವರು ಹೇಳಿದಾಗ ಸಾದ್ ಇಬ್ನು ಖೈಸಮ ರದಿಯಲ್ಲಾಹು ಅವರ ಮನೆಯಲ್ಲಿ ಕೇವಲ 2 ವ್ಯಕ್ತಿಗಳು ಮಾತ್ರ ಯುದ್ಧಕ್ಕೆ ಹೋಗಲಿಕ್ಕೆ ಅರ್ಹರಾಗಿರುತ್ತಾರೆ. ಅಂದರೆ ಯುದ್ಧದಲ್ಲಿ ಹೋಗಲಿಕ್ಕೆ ಆ ಎಲ್ಲಾ ರೀತಿಯಾದಂತಹ ಅರ್ಹತೆಗಳು ಆ 2 ಸಹಾಬಿಗಳಲ್ಲಿ ಮಾತ್ರ. ಅವರ್ಯಾರೆಂದರೆ ಮಗ ಮತ್ತು ತಂದೆ, ಸಾದ್ ಮತ್ತು ಅವರ ತಂದೆ ಖೈಸಮ. ಇನ್ನಿತರೆ ವ್ಯಕ್ತಿಗಳು ತಮ್ಮ ಮನೆಯ ಚಿಕ್ಕ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ರಕ್ಷಿಸಲಿಕ್ಕಾಗಿ, ಕಾಪಾಡಲಿಕ್ಕಾಗಿ ಮನೆಯಲ್ಲಿ ಇರಬೇಕೆಂಬುದು ಇದು ಇಸ್ಲಾಮಿನ ನಿಯಮ ಇರುವಾಗ 2 ವ್ಯಕ್ತಿಗಳು ಮಾತ್ರ ಸಿದ್ಧರಾಗುತ್ತಾರೆ. ಒಂದು ಸಾದ್ ರದಿಯಲ್ಲಾಹು ಅವರು ಈ ಯುದ್ಧದಲ್ಲಿ ಹೋಗಬೇಕು, ಅಥವಾ ಅವರ ತಂದೆ ಖೈಸಮ ಈ ಯುದ್ಧದಲ್ಲಿ ಹೋಗಬೇಕು. ಒಬ್ಬರು ಮನೆಯಲ್ಲಿರಬೇಕು, ಇನ್ನೊಬ್ಬರು ಯುದ್ಧದಲ್ಲಿ ಹೋಗಬೇಕು. 2 ವ್ಯಕ್ತಿಗಳು ಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಅವರಿಗೆ ಇಸ್ಲಾಮಿನಲ್ಲಿ ಇಲ್ಲ, ಪ್ರವಾದರ ಬಳಿ ಇಲ್ಲ ಎಂಬುದು ಇವರಿಗೆ ತಿಳಿದಾಗ ತಂದೆ ಖೈಸಮ ರದಿಯಲ್ಲಾಹು ಅನ್ಹು ಅವರು ತಮ್ಮ ಮಗನಿಗೆ ಹೇಳುತ್ತಾರೆ, ನೋಡಿ, ನಾವಿಬ್ಬರು ಯುದ್ಧಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ. ತಂದೆ ಮತ್ತು ಮಗನಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಶಹೀದ್ ಆಗಲಿಕ್ಕೆ, ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮನಾಗಲಿಕ್ಕೆ ಪೈಪೋಟಿ ನೀಡುತ್ತಾ ಇದೆ. ಅವರಿಬ್ಬರು ಚೀಟಿಯನ್ನು ಹಾಕಿ ಚೀಟಿ ಎತ್ತುತ್ತಾರೆ. ಚೀಟಿಯಲ್ಲಿ ಮಗನ ಹೆಸರು ಸಾದ್ ರದಿಯಲ್ಲಾಹು ಅವರ ಹೆಸರು ಬಂದಾಗ ಅವರು ತಮ್ಮ ಖೈಸಮ ರದಿಯಲ್ಲಾಹು ಸಾದ್ ರದಿಯಲ್ಲಾಹು ಅವರಿಗೆ ಹೇಳುತ್ತಾರೆ, ತಮ್ಮ ಪುತ್ರನಿಗೆ, ತಮ್ಮ ಮಗನಿಗೆ ಒಂದು ಆಸೆ, ತಮ್ಮ ಬಯಕೆಯನ್ನು ತಿಳಿಸುತ್ತಾರೆ. ಅದೇನೆಂದರೆ, ನಿನಗೆ ತುಂಬಾ ವಯಸ್ಸಿದೆ, ನಾನು ನಿನ್ನ ತಂದೆ ಆಗಿರುವೆ, ನಿನ್ನ ಪಿತೃತ್ವವನ್ನು ನಾನು ನಿನಗೆ ಪ್ರಸ್ತಾಪಿಸುತ್ತಾ ನಾನು ನಿನ್ನೊಡನೆ ಒಂದು ಕೋರಿಕೆಯನ್ನು ಮಾಡುತ್ತೇನೆ, ಒಂದು ವಿನಂತಿಯನ್ನು ಮಾಡುತ್ತೇನೆ. ಅದೇನೆಂದರೆ, ನಿನಗೆ ಬಂದಿರುವಂತಹ ಸೌಭಾಗ್ಯವನ್ನು ನನಗಾಗಿ ನೀನು ತ್ಯಾಗ ಮಾಡು. ಅದೇನೆಂದರೆ, ನೀನು ಬದರ್ ಯುದ್ಧದಲ್ಲಿ ನಿನಗೆ ಹೋಗಲಿಕ್ಕೆ ಅವಕಾಶ ಬಂದಿದೆ, ಆದರೆ ಈ ಅವಕಾಶವನ್ನು ನೀನು ನನಗೆ ಬಿಟ್ಟುಕೊಡು ಎಂದು ಹೇಳಿದಾಗ ಅವರು ತಮ್ಮ ಮಗನಿಗೆ ಈ ಆಸೆಯನ್ನು ತಿಳಿಸಿದಾಗ ಅವರ ಮಗ ಸಾದ್ ರದಿಯಲ್ಲಾಹು ಅವರ ತಂದೆಗೆ ಹೇಳುತ್ತಾರೆ, ಖಂಡಿತವಾಗಿಯೂ ನಾನು ನಮಗೆ ಈ ಅವಕಾಶ ಕೊಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇಲ್ಲಿ ವಿಷಯ ಬಂದಿರುವುದು ಶಹಾದತ್ತಿನ ವಿಷಯವಾಗಿದೆ. ಇಲ್ಲಿ ಬಂದಿರುವಂತಹ ವಿಷಯ ಅದು ಸ್ವರ್ಗದ ವಿಷಯವಾಗಿದೆ. ಸ್ವರ್ಗದ ವಿಷಯದಲ್ಲಿ ನನ್ನನ್ನು ಬಿಟ್ಟು ಬೇರೆಯವರಿಗೆ ನಾನು ಆದ್ಯತೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ತಮ್ಮ ತಂದೆಯರಿಗೆ ಅವರು ಹೇಳುತ್ತಾರೆ. ಆಗ ಸಾದ್ ರದಿಯಲ್ಲಾಹು ಅವರು ಈ ಬದರ್ ಯುದ್ಧದಲ್ಲಿ ಅವರು ಭಾಗಿಯಾಗಿ ವೈರಿಗಳ ವಿರುದ್ಧ, ಶತ್ರುಗಳ ವಿರುದ್ಧ ಹೋರಾಡುತ್ತಾ ಅವರು ಹುತಾತ್ಮರಾಗುತ್ತಾರೆ, ಶಹೀದ್ ಆಗುತ್ತಾರೆ. ಅದಾದ ನಂತರ ತಂದೆ ಖೈಸಮ ರದಿಯಲ್ಲಾಹು ಅವರಿಗೆ ಒಂದು ಚಿಂತೆ, ನನ್ನ ಮಗ ಅವನು ಶಹೀದ್ ಆದ, ನನ್ನ ಮಗ ಮರಣ ಹೊಂದಿದ ಎಂಬ ಚಿಂತೆ ಇಲ್ಲ, ಆದರೆ ನನ್ನ ಮಗ ಅವನು ಶಹೀದಾಗಿ ಸ್ವರ್ಗ ಪ್ರವೇಶಗೊಂಡಿದ್ದಾನೆ, ನಾನು ಯಾವಾಗ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಎಂದು ಅವರಿಗೆ ಈ ಸ್ವರ್ಗದ ಚಿಂತೆ ಅವರಿಗೆ ಕಾಡುತ್ತಾ ಇದೆ. ತದನಂತರ ಕೆಲವು ದಿನಗಳ ನಂತರ ಅಲ್ಲಾಹನ ಪ್ರವಾದಿರವರು ಉಹದ್ ಯುದ್ಧವನ್ನು ಘೋಷಿಸುತ್ತಾರೆ. ಅಂದರೆ ಉಹದ್ ಯುದ್ಧ ಆಗಲಿಕ್ಕಿದೆ, ಉಹದ್ ಯುದ್ಧಕ್ಕಾಗಿ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಳ್ಳಿ ಎಂದು ಹೇಳಿದಾಗ ಖೈಸಮ ರದಿಯಲ್ಲಾಹು ಅವರು ಉಹದ್ ಯುದ್ಧದಲ್ಲಿ ಭಾಗಿಯಾಗಿ ಅವರು ಸಹ ಶಹಾದತ್ತಿನ ಸೌಭಾಗ್ಯವನ್ನು ಪಡೆದು ಅವರು ಸಹ ಅಲ್ಲಾಹನ ಮಾರ್ಗದಲ್ಲಿ ಶಹೀದ್ ಆಗುತ್ತಾರೆ. ಶಹೀದಾಗಿ ಈ ರೀತಿಯಾಗಿ ಅವರು ಸ್ವರ್ಗ ಪ್ರವೇಶಿಸುತ್ತಾರೆ ಎಂದು ಹದೀಸಿನ ಪುಸ್ತಕಗಳಲ್ಲಿ ಈ ಘಟನೆ ನಮಗೆ ತಿಳಿಸಲಾಗಿದೆ. ಆತ್ಮೀಯ ಸಹೋದರರೇ, ಇದಾಗಿತ್ತು ಸಹಾಬಗಳ ಜೀವನದಲ್ಲಿ ಸ್ವರ್ಗ ಪಡೆಯಲಿಕ್ಕೆ ಇರುವಂತಹ ಅವರ ಆಸಕ್ತಿ, ಸ್ವರ್ಗದ ಆಸೆ, ಸ್ವರ್ಗದ ಪ್ರೀತಿ, ಸ್ವರ್ಗದ ಬಯಕೆ. ಈ ಬಲಿದಾನಗಳು, ಈ ತ್ಯಾಗಗಳ ನಂತರ ನಮ್ಮೆಲ್ಲರಿಗೆ ಸ್ವರ್ಗ ಸಿಗಲಿಕ್ಕೆ ಸಾಧ್ಯ. ಹಾಗೆಯೇ ಸುಮ್ಮನೆ ನಮ್ಮ ಆಸೆಗಳ ಹಿಂದೆ ಹೋಗಿ ನಮ್ಮ ಐಹಿಕ ಲೋಕದ ಎಲ್ಲಾ ರೀತಿಯಾದ ಬಯಕೆಗಳನ್ನು ಪೂರ್ಣ ಮಾಡಿಕೊಂಡ ನಂತರ ನಮಗೆ ಎಂದಿಗೂ ಸ್ವರ್ಗ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸ್ವರ್ಗ ಹೇಗಿದೆ? ಪವಿತ್ರ ಕುರಾನ್ ಸ್ವರ್ಗದ ಆಳ, ಸ್ವರ್ಗದ ಅಗಲ ಮತ್ತು ಅದರ
4 ರೀತಿಯಾದಂತಹ ಸ್ವರ್ಗದ ಗಡಿಗಳನ್ನು ಪ್ರಸ್ತಾಪಿಸುತ್ತಾ ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಸ್ವರ್ಗವನ್ನು ಯಾವುದೇ ವ್ಯಕ್ತಿ ಅದನ್ನು ತನ್ನ ಕಣ್ಣಿಂದ ಎಂದು ಅದನ್ನು ಸಂಪೂರ್ಣವಾಗಿ ನೋಡಲಿಲ್ಲ. ಸ್ವರ್ಗವನ್ನು ನಾವು ಊಹಿಸಲಿಕ್ಕೆ ಯಾವ ವ್ಯಕ್ತಿಗೂ ಅದು ಎಂದಿಗೂ ಅಸಾಧ್ಯವಾದಂತಹ ವಿಷಯವಾಗಿದೆ. ಫಲಾ ತಅಲಮು ನಫ್ಸುಂ ಮಾ ಉಖ್ಫಿಯ ಲಹುಂ ಮಿನ್ ಕುರ್ರತಿ ಅಯುನ್ ಜಜಾಅನ್ ಬಿಮಾ ಕಾನು ಯಅಮಲೂನ್. ಸತ್ಕರ್ಮವೆಸಗುವಂತಹ ವ್ಯಕ್ತಿಗಳಿಗಾಗಿ ಅಲ್ಲಾಹು ಯಾವುದೇ ವ್ಯಕ್ತಿ ತಿಳಿದಿರದಂತಹ, ಯಾವುದೇ ಕಣ್ಣುಗಳು ನೋಡದಂತಹ ಮತ್ತು ಸತ್ಯವಿಶ್ವಾಸಗಳ ಕಣ್ಣಿಗೆ ತಣ್ಮಣಿಯಾಗುವಂತಹ ಸ್ವರ್ಗವನ್ನು ಅಲ್ಲಾಹು ಸಿದ್ಧಗೊಳಿಸಿದ್ದಾನೆ. ಅದನ್ನು ಯಾವುದೇ ವ್ಯಕ್ತಿ ಅದನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಸ್ವರ್ಗವನ್ನು ಪಡೆಯಲಿಕ್ಕಾಗಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಪರಸ್ಪರ ಪೈಪೋಟಿಯನ್ನು ಮಾಡಬೇಕಾಗಿದೆ ಎಂದು ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ. ಕಾಂಪಿಟೇಷನ್ ಮಾಡಬೇಕಾದದ್ದು ಅದು ಪ್ರಪಂಚದ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಶ್ರೀಮಂತಿಕೆ ವಿಷಯದಲ್ಲಿ, ಅಧಿಕಾರದ ವಿಷಯದಲ್ಲಲ್ಲ. ಬದಲಾಗಿ ಸ್ವರ್ಗ ಪಡೆಯಲಿಕ್ಕಾಗಿ ನಾವು ಪೈಪೋಟಿಯನ್ನು ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕೆಂದು ಪವಿತ್ರ ಕುರಾನ್ ನಮಗೆ ತಿಳಿಸುತ್ತದೆ. ವಸಾರಿಹು ಇಲಾ ಮಗ್ಫಿರತಿನ್ ಮಿರ್ ರಬ್ಬಿಕುಂ ವ ಜನ್ನತಿನ್ ಅರ್ಜುಹಾ ಅಸ್-ಸಮಾವಾತು ವಲ್ ಅರ್ದ್ ಉಇದ್ದತ್ ಲಿಲ್ ಮುತ್ತಖೀನ್. ಅಲ್ಲಾಹನ ಭಯಭಕ್ತಿಯನ್ನು ಪಾಲಿಸುವಂತಹ ವ್ಯಕ್ತಿಗಳಿಗಾಗಿ ಅಲ್ಲಾಹು ಸಿದ್ಧಗೊಳಿಸಿರುವಂತಹ ಸ್ವರ್ಗದ ಕಡೆಗೆ ನೀವು ಧಾವಿಸಿ ಬನ್ನಿರಿ. ಅಲ್ಲಾಹನ ಕ್ಷಮೆಯ ಕಡೆಗೆ ಮತ್ತು ಅದೇ ರೀತಿ ಭೂಮಿ ಮತ್ತು ಆಕಾಶದಷ್ಟು ಅದರ ಅಗಲವಿರುವಂತಹ ಆ ದೊಡ್ಡ ಸ್ವರ್ಗದ ಕಡೆಗೆ ನೀವೆಲ್ಲರೂ ಧಾವಿಸಿ ಬನ್ನಿರಿ ಎಂದು ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಸ್ವರ್ಗ ಹೇಗೆ ಅಲ್ಲಾಹು ರಚಿಸಿದ್ದಾನೆ? ಪ್ರವಾದಿರವರು ಮೇರಾಜನ ಪ್ರಯಾಣಕ್ಕೆ ಹೋಗಿ ಬಂದ ನಂತರ ಸ್ವರ್ಗವನ್ನು ವಿವರಿಸುತ್ತಾ ಪ್ರವಾದಿರವರು ಹೇಳಿದರು, ಸ್ವರ್ಗ ಹೇಗಿದೆ, ಸ್ವರ್ಗದ ಕಟ್ಟಡ ಹೇಗಿದೆ. ಲಬಿನತುಂ ಮಿನ್ ಝಹಬಿನ್ ವ ಲಬಿನತುಂ ಮಿನ್ ಫಿದ್ದತಿನ್. ಅದರ ಒಂದು ಇಟ್ಟಿಗೆ, ಒಂದು ಕಲ್ಲು ಅದು ಬಂಗಾರದಿಂದ ಕೂಡಿದೆ, ಚಿನ್ನದಿಂದ ಅದು ತಯಾರಿಸಲಾಗಿದೆ. ಲಬಿನತುಂ ಮಿನ್ ಫಿದ್ದತಿನ್. ಇನ್ನೊಂದು ಅದರ ಇಟ್ಟಿಗೆ ಅದು ಬೆಳ್ಳಿಯಿಂದ ಅದನ್ನು ಜೋಡಿಸಲಾಗಿದೆ. ವಮಿಲಾತುಹಾ ಅಲ್ ಮಿಸ್ಕು ಅಲ್ ಅಸ್ಫರ್. ಮತ್ತು ಅದೇ ರೀತಿ ಪ್ರವಾದಿಯವರು ಹೇಳಿದರು, ಅದರ ಮಧ್ಯೆ ಹಾಕಲಾಗಿರುವಂತಹ ಗಾರೆ ಅದು ಯಾವ ರೀತಿ ಎಂದರೆ, ಪ್ರವಾದಿಯವರು ಹೇಳಿದರು, ವಮಿಲಾತುಹಾ ಅಲ್ ಮಿಸ್ಕು, ಕಸ್ತೂರಿಯಾದಂತಹ ಅಮೂಲ್ಯವಾಗಿರುವಂತಹ ಮತ್ತು ತೀಕ್ಷ್ಣವಾಗಿ ಪರಿಮಳ ಬೀರುವಂತಹ ಮತ್ತು ಕೇಸರಿಯಿಂದ ಅದರ ಗಾರೆಯನ್ನು ತುಂಬಲಾಗಿದೆ. ಅದೇ ರೀತಿ ಅಲ್ಲುಲು ವಲ್ ಮರ್ಜಾನ್, ಅದರ ಬೆಣಚು ಕಲ್ಲುಗಳು, ಅದರ ಫ್ಲೋರಿಂಗ್ ಯಾವ ರೀತಿ ಇದೆ, ಅಮೂಲ್ಯವಾಗಿರುವಂತಹ, ಅತ್ಯಂತ ಅಮೂಲ್ಯ, ಅತ್ಯಂತ ಬೆಲೆ ಬಾಳುವಂತಹ, ಅತ್ಯಂತ ಅತಿ ಹೆಚ್ಚು ಅಮೂಲ್ಯವಾಗಿರುವಂತಹ ಕಲ್ಲುಗಳಿಂದ ಅದನ್ನು ಕೂಡಿಸಲಾಗಿದೆ, ಜೋಡಿಸಲಾಗಿದೆ ಎಂದು ಪ್ರವಾದಿಯವರು ಹೇಳಿದರು. ಅದೇ ರೀತಿ ಅದರ ಮಣ್ಣು ಅದು ಕೇಸರಿಯಿಂದ ತುಂಬಿದೆ ಎಂದು ಪ್ರವಾದಿಯವರು ಹೇಳಿದರು. ಓರ್ವ ವ್ಯಕ್ತಿ ಆ ಸ್ವರ್ಗದಲ್ಲಿ ಪ್ರವೇಶಿಸಿದಾಗ ಅವನು ಶಾಶ್ವತವಾಗಿ ಐಷಾರಾಮಿ ಜೀವನವನ್ನು ನಡೆಸುವನು. ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆ, ಕಷ್ಟ, ನಷ್ಟಗಳು ಆ ಸ್ವರ್ಗದಲ್ಲಿ ಎಂದಿಗೂ ಬರಲಿಕ್ಕಿಲ್ಲ. ಅದರೊಂದಿಗೆ ಪ್ರವಾದಿಯವರು ಹೇಳಿದರು, ಸ್ವರ್ಗದಲ್ಲಿ ಓರ್ವ ವ್ಯಕ್ತಿ ಪ್ರವೇಶವಾದ ನಂತರ ಅವನು ಶಾಶ್ವತವಾಗಿ ಅಲ್ಲಿ ಬದುಕುತ್ತಾನೆ, ಅವನಿಗೆ ಮರಣ ಎಂದಿಗೂ ಬರುವುದಿಲ್ಲ ಎಂದು ಪ್ರವಾದಿಯವರು ಹೇಳಿದರು. ಸ್ವರ್ಗದ ಬಟ್ಟೆಗಳು ಅದು ಎಂದಿಗೂ ಹಾಳಾಗಲಿಕ್ಕಿಲ್ಲ. ಮತ್ತು ಸ್ವರ್ಗದಲ್ಲಿ ಒಬ್ಬ ವ್ಯಕ್ತಿ ಅವನು ಯೌವನ ಕಾಲದಲ್ಲಿ ಪ್ರವೇಶಿಸುತ್ತಾನೆ, ಅವನ ಯೌವನವು ಎಂದಿಗೂ ಮುದಿವಯಸ್ಸಿಗೆ ತಲುಪುವುದಿಲ್ಲ. ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋದ ನಂತರ ಅವನು ಎಂದಿಗೂ ವೃದ್ಧನಾಗುವುದಿಲ್ಲ, ಮುದುಕನಾಗುವುದಿಲ್ಲ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅದೇ ರೀತಿ ಪ್ರವಾದಿಯವರು ಸ್ವರ್ಗದ ಕುರಿತು ತಿಳಿಸುತ್ತಾ ಹದೀಸಿನಲ್ಲಿ ಈ ರೀತಿಯಾಗಿ ಹೇಳಿದರು, ಸ್ವರ್ಗಕ್ಕೆ 100 ಹಂತಗಳಿವೆ, 100 ಸ್ಟೆಪ್ಗಳಿವೆ. ಆ 100 ಹಂತಗಳನ್ನು ಅಲ್ಲಾಹು ರಚಿಸಿದ್ದು ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾಗುವಂತಹ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವಂತಹ ವ್ಯಕ್ತಿಗಳಿಗಾಗಿ ಅಲ್ಲಾಹು ಆ ಸ್ವರ್ಗವನ್ನು, ಆ 100 ಹಂತಗಳ ಸ್ವರ್ಗವನ್ನು ಅಲ್ಲಾಹು ತಯಾರಿಸಿದ್ದಾನೆ. ಮತ್ತು ಅದೇ ರೀತಿ ಆ ಪ್ರತಿಯೊಂದು ಹಂತದ ಮಧ್ಯೆ ಇರುವಂತಹ ಅಂತರ, ಭೂಮಿ ಮತ್ತು ಆಕಾಶದ ಮಧ್ಯೆ ಎಷ್ಟು ಅಂತರವಿದೆಯೋ ಅಷ್ಟೇ ಅಂತರ ಪ್ರತಿಯೊಂದು ಹಂತದ ಮಧ್ಯಭಾಗದಲ್ಲಿದೆ ಎಂದು ಪ್ರವಾದಿಯವರು ಹೇಳಿದ್ದರು. ಅಲ್ಲಾಹನ ನಬಿಯರು ಹೇಳಿದ್ದರು, ನೀವು ಅಲ್ಲಾಹನೊಡನೆ ಸ್ವರ್ಗವನ್ನು ಕೇಳಬೇಕಾದಾಗ, ಸ್ವರ್ಗವನ್ನು ಪ್ರಶ್ನಿಸಿದಾಗ ನೀವು ಜನ್ನತುಲ್ ಫಿರ್ದೌಸ್ ಎಂಬ ಸ್ವರ್ಗವನ್ನು ನೀವು ಕೇಳಿರಿ. ಅದೇಕೆಂದರೆ ಅದು ಸ್ವರ್ಗದಲ್ಲಿ ಅತ್ಯುತ್ತಮವಾಗಿರುವಂತಹ ಸ್ವರ್ಗವಾಗಿದೆ. ಮಾತ್ರವಲ್ಲದೆ ಅದರ ಮೇಲೆ ಅಲ್ಲಾಹನ ಆರಿಸಿದೆ. ಆ ಜನ್ನತುಲ್ ಫಿರ್ದೌಸ್ ಎಂಬ ಸ್ವರ್ಗದಿಂದಲೇ ಸ್ವರ್ಗದ ನದಿಗಳು ಹರಿದು ಬರುತ್ತವೆ ಎಂದು
ಪ್ರವಾದಿಯವರು ಹೇಳಿದರು. ಇಷ್ಟು ಸುಂದರವಾಗಿರುವಂತಹ ಸ್ವರ್ಗ ಅಲ್ಲಾಹು ಸತ್ಯವಿಶ್ವಾಸಿಗಳಿಗಾಗಿ ಅಲ್ಲಾಹು ತಯಾರಿಸಿದ್ದಾನೆ. ಇನ್ನೊಂದು ವರದಿಯಲ್ಲಿ ಹದೀಸಿನಲ್ಲಿ ಪ್ರವಾದಿಯವರು ಹೇಳಿದರು, ಸ್ವರ್ಗಕ್ಕೆ 100 ಹಂತಗಳಿವೆ, 100 ಅದರ ದರ್ಜೆಗಳಿವೆ, ಸ್ಟೆಪ್ಗಳಿವೆ. ಪ್ರತಿಯೊಂದು ಹಂತದಲ್ಲಿ ಒಬ್ಬ ವ್ಯಕ್ತಿ 100 ವರ್ಷ ಪ್ರಯಾಣ ಮಾಡುವಷ್ಟು ಎಷ್ಟು ಅಂತರವಿದೆಯೋ ಅಷ್ಟೇ ಅಂತರ ಪ್ರತಿಯೊಂದು ಹಂತದ ಮಧ್ಯಭಾಗದಲ್ಲಿದೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಸ್ವರ್ಗಕ್ಕೆ 8 ಬಾಗಿಲುಗಳಿವೆ, 8 ದ್ವಾರಗಳಿವೆ. ಪ್ರತಿಯೊಂದು ಬಾಗಿಲಿನ ಮಧ್ಯೆ ಅದರ 2 ಮೂಲೆಗಳಿವೆ. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಆ 2 ಬಾಗಿಲಿನ ಮಧ್ಯೆ ಇರುವಂತಹ ಜಾಗ ಅದೆಷ್ಟೇನೆಂದರೆ ಮಕ್ಕಾ ಮತ್ತು ಹಿಜ್ರಿನ ಮಧ್ಯೆ ಎಷ್ಟು ಅಂತರವಿದೆಯೋ, ಅಥವಾ ಮಕ್ಕಾ ಅಥವಾ ಬುಸ್ರಾ ಎಂಬ ಪ್ರದೇಶಕ್ಕೆ ಇರುವಂತಹ ಎಷ್ಟು ಅಂತರವಿದೆಯೋ ಅಷ್ಟೇ ಅಂತರ 2 ಬಾಗಿಲ ಮಧ್ಯೆ ಇದೆ ಎಂದು ಪ್ರವಾದಿಯವರು ಹೇಳಿದ್ದರು. ಮತ್ತು ಪ್ರವಾದಿಯರವರು ಈ ಹದೀಸಿನಲ್ಲಿ ನಮಗೆ ಸ್ವರ್ಗಕ್ಕೆ 8 ಬಾಗಿಲುಗಳಿವೆ. ಆ 8 ಬಾಗಿಲ ಪ್ರತಿಯೊಂದು ಬಾಗಿಲಿನ ಮಧ್ಯೆ ಇರುವಂತಹ ಅಂತರ ಅದು ಮಕ್ಕಾ ಮತ್ತು ಬುಸ್ರಾ ಅಥವಾ ಮಕ್ಕಾ ಮತ್ತು ಹಿಜ್ರಿನ ಮಧ್ಯೆ ಇದೆ ಎಂದು ಪ್ರವಾದಿಯವರು ತಿಳಿಸಿದರು. ಮಕ್ಕಾ ಮತ್ತು ಬುಸ್ರಕ್ಕಿರುವಂತಹ ಅಂತರ 1000 ಕಿಲೋಮೀಟರ್ ದಷ್ಟಿದೆ ಎಂದು ನಾವು ತಿಳಿಯಬೇಕಾಗಿದೆ. ಆತ್ಮೀಯ ಸಹೋದರರೇ, ಸ್ವರ್ಗ ಅದರಲ್ಲಿ ಬಹಳ ದಟ್ಟವಾದಂತಹ ಮರಗಳಿವೆ, ಬಹಳ ಅತಿ ಹೆಚ್ಚು ಹಣ್ಣು ಹಂಪಲುಗಳಿಂದ ಕೂಡಿರುವಂತಹ ಮರಗಳು ಆ ಸ್ವರ್ಗದಲ್ಲಿದೆ. ಓರ್ವ ವ್ಯಕ್ತಿ ಅತಿ ವೇಗವಾಗಿ ಓಡುವಂತಹ ಒಂದು ಕುದುರೆಯ ಮೇಲೆ ಸವಾರಿ ಮಾಡಿ ಅವನು 100 ವರ್ಷ ಆ ಒಂದು ಸ್ವರ್ಗದ ಮರದ ನೆರಳಿನಲ್ಲಿ ಅವನು ಪ್ರಯಾಣವನ್ನು ಮಾಡಿದರೆ 100 ವರ್ಷ ಪ್ರಯಾಣ ಮಾಡಿದಷ್ಟು ಆ ಮರದ ನೆರಳಿದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಅಂತಿಮವಾಗಿ ಸ್ವರ್ಗಕ್ಕೆ ಪ್ರವೇಶಿಸುವಂತಹ ಓರ್ವ ವ್ಯಕ್ತಿಯ ಕುರಿತು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅತಿ ಅಂತಿಮವಾಗಿ ಸ್ವರ್ಗಕ್ಕೆ ಪ್ರವೇಶಿಸುವಂತಹ ಓರ್ವ ವ್ಯಕ್ತಿ ಅವನು ನರಕದಿಂದ ಹೊರಗಡೆ ಬಂದು ಅಂಬೆಗಾಲಿನಿಂದ ಅವನು ನಡೆದುಕೊಂಡು ನರಕದಿಂದ ಹೊರಗಡೆ ಬಂದಾಗ ಅವನು ನರಕದಿಂದ ಹೊರಗಡೆ ಬಂದು ನೋಡುತ್ತಾನೆ, ಯಾವುದೇ ರೀತಿಯಾದಂತಹ ಜಾಗ ಮತ್ತು ಸ್ಥಾನವಿಲ್ಲ. ಅವನು ಸ್ವರ್ಗ ಪ್ರವೇಶಿಸಲಿಕ್ಕೆ ಬಂದಾಗ ಅವನಿಗೆ ಕೇಳಲಾಗುತ್ತದೆ, ನಿನಗೆ ಯಾವುದೇ ರೀತಿಯಾದಂತಹ ನಿನ್ನ ಬಯಕೆ ಇದೆಯೇ ಎಂದು ಆ ವ್ಯಕ್ತಿಗೆ ಕೇಳಿದಾಗ ಅವನು ಸ್ವರ್ಗದ ಸಮೀಪದಲ್ಲಿ ಕುಳಿತುಕೊಂಡು ಅವನು ಸ್ವರ್ಗದಲ್ಲಿ ಒಮ್ಮೆ ನೋಡುತ್ತಾನೆ, ಸ್ವರ್ಗದಲ್ಲಿ ಯಾವುದೇ ಜಾಗವಿಲ್ಲ. ಎಲ್ಲಾ ಸ್ವರ್ಗವಾಸಿಗಳು ತಮ್ಮ ಸ್ಥಾನವನ್ನು ತಮ್ಮ ಜಾಗವನ್ನು ಪಡೆದುಕೊಂಡು ಸ್ವರ್ಗವಾಸಿಯಾಗಿದ್ದಾರೆ. ಅವರು ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೆ. ಅವನು ನಿರಾಶನಾಗಿ ಅಲ್ಲೇ ಕುಳಿತುಕೊಂಡಾಗ ಅಲ್ಲಾಹು ಆ ವ್ಯಕ್ತಿಯೊಡನೆ ಹಾಗೆ ಮಾತನಾಡುತ್ತಾನೆ, ನೀನು ನರಕದಲ್ಲಿ ಕಳೆದಿರುವಂತಹ ಆ ಸಮಯ ನಿನಗೆ ನೆನಪಿದೆ ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳುತ್ತಾನೆ, ಹೌದು ಅಲ್ಲಾಹನೇ, ನರಕದಲ್ಲಿ ನನಗೆ ಬಂದಂತಹ ತೊಂದರೆ, ನರಕದಲ್ಲಿ ನನಗೆ ಆಗಿರುವಂತಹ ಶಿಕ್ಷೆ, ನರಕದ ಯಾತನೆ ನನಗೆ ನೆನಪಿದೆ, ಅದನ್ನು ನಾನು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಲ್ಲಾಹನೇ ಎಂದು ಆ ವ್ಯಕ್ತಿ ಅಲ್ಲಾಹನೊಡನೆ ಈ ರೀತಿಯಾಗಿ ಹೇಳಿದಾಗ ಅಲ್ಲಾಹು ಆ ವ್ಯಕ್ತಿಗೆ ಹೇಳುತ್ತಾನೆ, ನಿನಗೆ ಯಾವುದಾದರೂ ನಿನ್ನ ಬಯಕೆ ಇದ್ದರೆ, ನಿನ್ನ ಮನಸ್ಸಿನ ಆಸೆ ಇದ್ದರೆ ಅದನ್ನು ಹೇಳು ಎಂದು ಹೇಳಿದಾಗ ಆ ವ್ಯಕ್ತಿಯೊಡನೆ ಅಲ್ಲಾಹು ನೀಡುವಂತಹ ಅನುಗ್ರಹ ಅದೇನೆಂದರೆ ಈ ಪ್ರಪಂಚದಷ್ಟು 10 ಪಟ್ಟು ಹೆಚ್ಚಾಗಿರುವಂತಹ ಸ್ವರ್ಗ ನಿನಗೆ ನೀಡಲಾಗುವುದು ಎಂದು ಆ ವ್ಯಕ್ತಿಗೆ ಹೇಳುತ್ತಾನೆ. ಆ ಅಂತಿಮವಾಗಿ ನರಕದಿಂದ ಬಂದಂತಹ ವ್ಯಕ್ತಿಗೆ ಇಷ್ಟು ದೊಡ್ಡದಾದಂತಹ ಸ್ವರ್ಗ ನೀಡಲಾಗುವುದು ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಆತ್ಮೀಯ ಸಹೋದರರೇ, ಸ್ವರ್ಗ ಇಷ್ಟು ವಿಶಾಲವಾಗಿದೆ, ಇಷ್ಟು ಅಗಲವಾಗಿದೆ, ಅದನ್ನು ಎಂದಿಗೂ ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಸ್ವರ್ಗದಲ್ಲಿರುವಂತಹ ಅನುಗ್ರಹಗಳು, ಸ್ವರ್ಗದ ನೇಮತುಗಳನ್ನು ನಾವು ಎಂದಿಗೂ ಕಲ್ಪಿಸಲಿಕ್ಕೆ, ಭಾವಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಪ್ರವಾದಿಯವರು ಹೇಳಿದ್ದರು, ಆ ಅದತ್ತುಲ್ ಇಬಾದಿಯ ಸಾಲಿಹೀನ್ ಮಾಲಾ ಐನುನ್ ರಅತ್ ವಲಾ ಉದುನುನ್ ಸಮಿಯತ್ ವಲಾ ಖತರ ಅಲಾ ಕಲ್ಬಿ ಬಶರ್. ನನ್ನ ಸತ್ಯಸಂಧ ದಾಸರು, ಸತ್ಕರ್ಮವೆಸಗುವಂತಹ ಸಜ್ಜನ ದಾಸರಿಗಾಗಿ ನಾನು ಸಿದ್ಧಗೊಳಿಸಿರುವಂತಹ ಸ್ವರ್ಗ ಅದು ಹೇಗೆಂದರೆ ಮಾಲಾ ಐನುನ್ ರಅತ್, ಯಾವುದೇ ಕಣ್ಣು ಅದನ್ನು ಎಂದಿನವರೆಗೂ ನೋಡಲಿಲ್ಲ. ವಲಾ ಉದುನುನ್ ಸಮಿಯತ್, ಅದನ್ನು ಯಾವುದೇ ಕಿವಿ ಅದರ ಕುರಿತು ಕೇಳಲಿಲ್ಲ. ವಲಾ ಖತರ ಅಲಾ ಕಲ್ಬಿ ಬಶರ್, ಮನುಷ್ಯನ ಮನಸ್ಸಿನಲ್ಲಿ ಅದರ ಕಲ್ಪನೆ, ಅದರ ಭಾವನೆ ಸಂಪೂರ್ಣವಾಗಿ ಬರಲಿಲ್ಲ. ಅಷ್ಟು ಸುಂದರವಾಗಿರುವಂತಹ ಸ್ವರ್ಗ ನಾನು ನನ್ನ ಸಜ್ಜನ ದಾಸರಿಗಾಗಿ ಸಿದ್ಧಗೊಳಿಸಿದ್ದೇನೆ ಎಂದು ಅಲ್ಲಾಹು ಹದೀಸುಲ್ ಕುದ್ಸಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಷ್ಟಗಳು
ಅತಿ ಹೆಚ್ಚು ತೊಂದರೆಗಳು ಬಂದಂತಹ ಓರ್ವ ವ್ಯಕ್ತಿ ಅವನ ಜೀವನದ ಪ್ರತಿಯೊಂದು ಹಂತದಲ್ಲಿ, ಪ್ರತಿ ಸಮಯದಲ್ಲಿ ಬಹಳಷ್ಟು ತೊಂದರೆಗಳನ್ನು, ಬಹಳಷ್ಟು ನಷ್ಟಗಳನ್ನು, ಬಹಳಷ್ಟು ಕಷ್ಟಗಳನ್ನು ಆ ವ್ಯಕ್ತಿ ಸಹಿಸಿದ್ದಾನೆ. ಅಂತಹ ವ್ಯಕ್ತಿಗೆ ಒಮ್ಮೆ ಸ್ವರ್ಗದಲ್ಲಿ ಹಾಗೆ ಪ್ರವೇಶಿಸಿ ಮತ್ತೆ ಅವನಿಗೆ ಹೊರಗಡೆ ತರಲಾಗುವುದು. ಆ ವ್ಯಕ್ತಿಗೆ ಅಲ್ಲಾಹು ಕೇಳುತ್ತಾನೆ, ನಿನ್ನ ಜೀವನದಲ್ಲಿ ಹಲ್ ಮರ್ರಬಿಕ ಬಹುಸನ ಕತ್ತು, ಎಲ್ಲಿ ಇಡೀ ಜೀವನ ಕಷ್ಟದಲ್ಲಿ ಕಳೆದಿರುವಂತಹ ವ್ಯಕ್ತಿ ಸ್ವರ್ಗದಲ್ಲಿ ಒಮ್ಮೆ ಅವನಿಗೆ ಪ್ರವೇಶಿಸಿ ಮತ್ತೆ ಹೊರಗಡೆ ತರಲಾಗುವುದು. ಆ ವ್ಯಕ್ತಿಗೆ ಅಲ್ಲಾಹು ಕೇಳುತ್ತಾನೆ, ನಿನ್ನ ಜೀವನದಲ್ಲಿ ಎಂದಾದರೂ ಕಷ್ಟ ಬಂದಿದೆಯೇ ಎಂದು ಕೇಳಿದಾಗ ಅವನ ಪ್ರಪಂಚದ ಎಲ್ಲಾ ನಷ್ಟಗಳನ್ನು, ಎಲ್ಲಾ ತೊಂದರೆಗಳನ್ನು, ಎಲ್ಲಾ ಕಷ್ಟಗಳನ್ನು ಮರೆತು ಆ ವ್ಯಕ್ತಿ ಹೇಳುವನು, ನನ್ನ ಜೀವನದಲ್ಲಿ ಯಾವುದೇ ಕಷ್ಟ ಇಂದಿನವರೆಗೂ ನನಗೆ ಬರಲಿಲ್ಲ ಅಲ್ಲಾಹ್ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಅದೇ ರೀತಿ ಪ್ರಪಂಚದಲ್ಲಿ ಎಲ್ಲಾ ರೀತಿಯಾದಂತಹ ಐಷಾರಾಮಿ ಜೀವನ ನಡೆಸಿದಂತಹ ಎಲ್ಲಾ ಸುಖ ಸೌಕರ್ಯಗಳಲ್ಲಿ ಬದುಕಿರುವಂತಹ ಓರ್ವ ವ್ಯಕ್ತಿ, ಆ ವ್ಯಕ್ತಿಗೆ ಒಮ್ಮೆ ಹಾಗೆ ನರಕಕ್ಕೆ ಪ್ರವೇಶಿಸಿ ಹಾಗೆಯೇ ತರಲಾಗುವುದು. ಆ ವ್ಯಕ್ತಿಗೆ ಕೇಳಲಾಗುವುದು, ನೀನು ಸುಖ ಎಂಬುದನ್ನು, ನೆಮ್ಮದಿ ಎಂಬುದನ್ನು, ನೀನು ಶ್ರೀಮಂತಿಕೆ ಎಂಬುದನ್ನು ಎಂದಾದರೂ ನೋಡಿದ್ದೀಯಾ ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳುವನು, ಸುಖ ನನ್ನ ಜೀವನದಲ್ಲಿ ಎಂದಿಗೂ ಬರಲಿಲ್ಲ, ಶಾಂತಿ ನೆಮ್ಮದಿ ನಾನು ಎಂದಿಗೂ ನೋಡಲಿಲ್ಲ, ಸುಖ ಸೌಕರ್ಯ ಏನಿದೆ ಎಂಬುದನ್ನು ನನಗೆ ಗೊತ್ತಿಲ್ಲ ಎಂದು ಆ ವ್ಯಕ್ತಿ ಹೇಳುವನು. ಈ ರೀತಿಯಾದಂತಹ ಸ್ವರ್ಗ ಅಲ್ಲಾಹು ಸಿದ್ಧಗೊಳಿಸಿದ್ದಾನೆ, ನರಕವು ಇಷ್ಟು ಭಯಾನಕವಾಗಿದೆ ಎಂದು ಸಹ ಈ ಹದೀಸಿನ ಮೂಲಕ ನಾವು ತಿಳಿಯಬೇಕಾಗಿದೆ. ಆತ್ಮೀಯ ಸಹೋದರರೇ, ಇಷ್ಟು ಅನುಗ್ರಹ ಇರುವಂತಹ, ಇಷ್ಟು ನೇಮತ್ಗಳು ಇರುವಂತಹ ಸ್ವರ್ಗಕ್ಕಾಗಿ ನಾವೆಲ್ಲರೂ ಪೈಪೋಟಿ ನಡೆಸಬೇಕಾಗಿದೆ. ನಾವೆಲ್ಲರೂ ಕಾಂಪಿಟೇಷನ್ ಮಾಡಬೇಕಾದದ್ದು ಅದು ಸ್ವರ್ಗ ಪಡೆಯಲಿಕ್ಕಾಗಿ. ಈ ನಶ್ವರವಾಗಿರುವಂತಹ, ನಾಶವಾಗುವಂತಹ ಈ ಪ್ರಪಂಚವನ್ನು ಪಡೆಯಲಿಕ್ಕಾಗಿ ಮುಸ್ಲಿಮರು ಹಿಂದಿನ ಕಾಲದಲ್ಲಿ ಪೈಪೋಟಿ, ಒಬ್ಬರಿಗೊಬ್ಬರು ಜಗಳ, ಒಬ್ಬರಿಗೊಬ್ಬರು ದ್ವೇಷ, ಕೊಲೆಗಳು, ಹಗೆತನ, ಅಸೂಯೆ, ಎಲ್ಲಾ ರೀತಿಯಾದಂತಹ ಕೆಡುಕುಗಳು ನಡೆಯುತ್ತಿರುವುದು ಈ ನಶ್ವರ ಪ್ರಪಂಚಕ್ಕಾಗಿ ಮಾತ್ರ. ಆದರೆ ಕಾಂಪಿಟೇಷನ್, ಪೈಪೋಟಿ ನಡೆಸಬೇಕಾದಂತಹ, ಜಗಳಗಳು ಮಾಡಬೇಕಾದಂತಹ ವಿಚಾರ ಅದು ಸ್ವರ್ಗವಾಗಿದೆ. ಸ್ವರ್ಗ ಅದು ಹಾಗೆ ಸುಮ್ಮನೆ ಬರಲಿಕ್ಕಿಲ್ಲ. ಬದಲಾಗಿ ಅಲ್ಲಾಹ್ ಹೇಳುವುದೇನೆಂದರೆ, ವಫೀ ದಾಲಿಕ ಫಲ್ಯತನಾಫಸಲ್ ಮುತನಾಫಿಸೂನ್, ಈ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ನೀವು ಪೈಪೋಟಿ ನಡೆಸಬೇಕು, ಕಾಂಪಿಟೇಷನ್ ಮಾಡಬೇಕು, ಮುಂದೆ ಬರಬೇಕೆಂದು ಪವಿತ್ರ ಕುರಾನ್ ಹೇಳುತ್ತದೆ. ಅದು ಹೇಗೆ ಆಗಲಿಕ್ಕೆ ಸಾಧ್ಯ? ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿ, ಅಲ್ಲಾಹನ ತೌಹೀದನ್ನು ಅಂಗೀಕರಿಸಿ, ಏಕದೇವತ್ವವನ್ನು ಸ್ವೀಕರಿಸಿ, ಸತ್ಕರ್ಮಗಳನ್ನು ಮಾಡುವುದರ ಮೂಲಕ ಆ ಸ್ವರ್ಗ ನಾವು ಪಡೆಯಲಿಕ್ಕೆ ಸಾಧ್ಯ. ಕಿಯಾಮತ್ತಿನ ದಿನದಂದು ನಮ್ಮ ಅಧಿಕಾರ, ನಮ್ಮ ಶ್ರೀಮಂತಿಕೆ, ನಮ್ಮ ಹೆಗ್ಗಳಿಕೆ, ನಮ್ಮ ದೊಡ್ಡತನ, ನಮ್ಮ ಯಾವುದೇ ವಸ್ತು ಅದು ಕಿಯಾಮತ್ತಿನ ದಿನದಂದು ಯಾವುದೇ ರೀತಿಯಾದಂತಹ ಪ್ರಯೋಜನ ನಮಗೆ ನೀಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಕಿಯಾಮತ್ತಿನ ದಿನದಂದು ನಮಗೆ ಪ್ರಯೋಜನ ನೀಡುವಂತಹದ್ದು ಸ್ವರ್ಗಕ್ಕೆ ಅರ್ಹರಾಗುವಂತೆ ಮಾಡುವಂತಹ ಕಾರ್ಯಗಳಾಗಿವೆ. ಕೇವಲ ಸತ್ಕಾರ್ಯಗಳು, ಪುಣ್ಯ ಕಾರ್ಯಗಳು ಯಾವ ವ್ಯಕ್ತಿ ಬಳಿ ಇರುತ್ತವೆಯೋ ಆ ವ್ಯಕ್ತಿಗೆ ಮಾತ್ರ ಸ್ವರ್ಗ ಪ್ರವೇಶಿಸಲಿಕ್ಕೆ ಅರ್ಹತೆ ಇರುತ್ತದೆ. ಫಅಮ್ಮಾ ಮನ್ ಸಕಲತ್ ಮವಾಜೀನುಹು ಫಹುವ ಫೀ ಈಶತಿರ್ ರಾದಿಯಾ, ಯಾವ ವ್ಯಕ್ತಿಯ ಪುಣ್ಯ ಕಾರ್ಯಗಳ ತಕ್ಕಡಿ ಅದು ಭಾರವಾಗುತ್ತದೆಯೋ ಆ ವ್ಯಕ್ತಿ ಅವನು ಸ್ವರ್ಗಕ್ಕೆ ಪ್ರವೇಶಿಸುವನು. ವಅಮ್ಮಾ ಮನ್ ಖಫತ್ ಮವಾಜೀನುಹು ಫಉಮ್ಮುಹು ಹಾವಿಯಾ, ಯಾವ ವ್ಯಕ್ತಿಯ ಪುಣ್ಯ ಕಾರ್ಯಗಳ ತಕ್ಕಡಿ ಅದು ಹಗುರವಾಗುತ್ತದೆಯೋ ಆ ವ್ಯಕ್ತಿಯ ವಾಸಸ್ಥಾನವಾಗಿದೆ ನರಕ ಎಂಬುದು ನಾವು ಈ ಹದೀಸ್ಗಳ, ಈ ಆಯತ್ಗಳ ಮೂಲಕ ನಾವೆಲ್ಲರೂ ತಿಳಿಯಬೇಕಾಗಿದೆ. ಆತ್ಮೀಯ ಸಹೋದರರೇ, ಸಹಾಬಗಳು ಪ್ರತಿಯೊಂದು ಪುಣ್ಯ ಕಾರ್ಯದಲ್ಲಿ ಅವರು ಭಾಗಿಯಾಗುತ್ತಿದ್ದರು. ಯಾವುದೇ ಪುಣ್ಯ ಕಾರ್ಯ ಅವರ ಬಳಿ ಬಂದಾಗ ಅದನ್ನು ಎಂದಿಗೂ ಅವರು ಬಿಡುತ್ತಿರಲಿಲ್ಲ. ಪ್ರವಾದಿಯವರು ಒಮ್ಮೆ ಹೇಳಿದರು, ನಿಮ್ಮಲ್ಲಿ ಯಾರಾದರೂ ಓರ್ವ ಬಡವನಿಗೆ ಅವನು ಆಹಾರ ನೀಡಿದ್ದಾನೆ, ನಿಮ್ಮಲ್ಲಿ ಯಾರಾದರೂ ಉಪವಾಸವನ್ನು ಆಚರಿಸಿದ್ದಾರೆ, ನಿಮ್ಮಲ್ಲಿ ಯಾರಾದರೂ ಓರ್ವ ರೋಗಿಗೆ ಸಂದರ್ಶಿಸಿದ್ದಾರೆಯೇ ಎಂದು ಅಲ್ಲಾಹನ ಪ್ರವಾದಿ 4 ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದಾಗ ಆ ಎಲ್ಲಾ ಪ್ರಶ್ನೆಗಳಿಗೆ ಅಲ್ಲಾಹನ ಪ್ರವಾದಿಯವರ ಸಹಾಬಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಉತ್ತರ ನೀಡಿದರು. ಅಲ್ಲಾಹನ ಪ್ರವಾದಿಯವರೇ, ಈ ಎಲ್ಲಾ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಮಜ್ತಮಅತ್ ಹಾದಿಹಿಲ್ ಖಿಸಾಲು ಕತ್ತು ಫೀ ರಜುಲಿನ್ ಫೀ ಯೌಮಿನ್ ಇಲ್ಲಾ ದಖಲಲ್ ಜನ್ನಾ, ಒಂದು ದಿನದಲ್ಲಿ ಈ 4 ಕಾರ್ಯಗಳು ಯಾವ ವ್ಯಕ್ತಿಯಲ್ಲಿ ಒಟ್ಟುಗೂಡುತ್ತವೆಯೋ ಆ ವ್ಯಕ್ತಿ ಖಂಡಿತವಾಗಿಯೂ ಸ್ವರ್ಗ ಪ್ರವೇಶಿಸುತ್ತಾನೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಒಮ್ಮೆ ಅಲ್ಲಾಹನ ಪ್ರವಾದಿಯವರು 70,000 ವ್ಯಕ್ತಿಗಳು ನನ್ನ ಉಮ್ಮತ್ತಿನಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ, ಯಾವುದೇ ಲೆಕ್ಕವಿಲ್ಲದೆ ಹಾಗೆ ಅವರು ಡೈರೆಕ್ಟ್ ಸ್ವರ್ಗ ಪ್ರವೇಶಿಸುತ್ತಾರೆ ಎಂದು ಪ್ರವಾದಿಯವರು ಹೇಳಿದಾಗ ಓರ್ವ ಸಹಾಬಿ ತಕ್ಷಣ ಎದ್ದು ನಿಂತು ಪ್ರವಾದಿಯವರಿಗೆ ಹೇಳಿದರು, ಅಲ್ಲಾಹ್ ಪ್ರವಾದಿಯವರೇ, ಆ 70,000 ವ್ಯಕ್ತಿಗಳಲ್ಲಿ ಅಲ್ಲಾಹ್ ನನ್ನನ್ನು ಸಹ ಸೇರಿಸಲೆಂದು
ನೀವು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿದರು. ಹೀಗೆ ಸ್ವರ್ಗ ಪಡೆಯಲಿಕ್ಕಾಗಿ ಸಹಾಬಗಳು ಎಲ್ಲ ರೀತಿಯಾದಂತಹ ತ್ಯಾಗಗಳನ್ನು ನೀಡುತ್ತಿದ್ದರು. ಎಲ್ಲ ರೀತಿಯಾದಂತಹ ತಮ್ಮ ಆಸೆಗಳನ್ನು, ತಮ್ಮ ಬಯಕೆಗಳನ್ನು ಬದಿಗಿಟ್ಟು ಸ್ವರ್ಗಕ್ಕಾಗಿ ಮಾತ್ರ ಅವರು ಜೀವನವನ್ನು ಸಾಗಿಸುತ್ತಿದ್ದರು. ಸಹೋದರರೇ, ಸ್ವರ್ಗ ಪಡೆಯುವುದು ಬಹಳ ಸುಲಭವೂ ಸಹ ಆಗಿದೆ, ಸ್ವರ್ಗ ಪಡೆಯುವುದು ಬಹಳ ಕಷ್ಟವೂ ಸಹ ಆಗಿದೆ. ಅದರ ಸುಲಭ ವಿಧಾನವೇನೆಂದರೆ ತನ್ನ ಮನಸ್ಸಿನ ಎಲ್ಲಾ ಆಸೆಗಳನ್ನು, ತನ್ನ ಮನಸ್ಸಿನ ಎಲ್ಲಾ ರೀತಿಯಾದಂತಹ ಬಯಕೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯವರ ಆದೇಶಗಳನ್ನು, ಶರೀಯತ್ತಿನ ನಿಯಮಗಳನ್ನು ಅನುಸರಿಸಿದರೆ ಅಂತಹ ವ್ಯಕ್ತಿ ಅವನು ಸ್ವರ್ಗ ಪ್ರವೇಶಿಸಲಿಕ್ಕೆ ಸಾಧ್ಯ. ಓರ್ವ ವ್ಯಕ್ತಿ ಅವನು ತನ್ನ ಬಯಕೆಗಳನ್ನು, ತನ್ನ ಆಸೆಗಳನ್ನು ಈಡೇರಿಸಿ ಸ್ವರ್ಗ ಪ್ರವೇಶಿಸುತ್ತಾನೆಂದಾದರೆ ಅದು ಕೇವಲ ಅವನ ಕನಸು ಮತ್ತು ಭ್ರಮೆಯಾಗಿದೆ. ಓರ್ವ ವ್ಯಕ್ತಿ ತನ್ನ ಮನಸ್ಸಿನ ಆಸೆ ಮತ್ತು ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಿ ಸ್ವರ್ಗ ಪ್ರವೇಶಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಒಂದು ಮಾತ್ರ ಆಸೆ ಅದು ಪೂರ್ಣವಾಗಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸಿನಲ್ಲಿ ಕೇವಲ ಒಂದು ವಿಷಯದ ಬಯಕೆ ಇರಲಿಕ್ಕೆ ಸಾಧ್ಯ. ಒಂದು ಪ್ರಪಂಚದ ಬಯಕೆ ನಿಮ್ಮಲ್ಲಿ ಇರಬೇಕು, ಅಥವಾ ಆ ಪರಲೋಕದ ಬಯಕೆ ಇರಬೇಕು. ನನಗೆ ಪ್ರಪಂಚವೂ ಸಹ ಬೇಕು, ನನಗೆ ಪರಲೋಕವೂ ಸಹ ಬೇಕು ಎಂದಾದರೆ ಅಂತಹ ವ್ಯಕ್ತಿಗೆ ಎಂದಿಗೂ ಕಿಯಾಮತ್ತಿನ ದಿನದಂದು ಮುಕ್ತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಪರಲೋಕಕ್ಕಾಗಿ ನಾವು ಜೀವಿಸಿದರೆ ಮಾತ್ರ ನಮ್ಮ ಇಹಲೋಕವೂ ಸಹ ಅದು ನಮಗೆ, ಇಹಲೋಕದಲ್ಲಿ ನಮಗೆ ನೆಮ್ಮದಿ ಮತ್ತು ಶಾಂತಿ ಸಿಗಲಿಕ್ಕೆ ಸಾಧ್ಯ, ಪರಲೋಕದಲ್ಲಿ ನಮಗೆ ಸ್ವರ್ಗ ಸಿಗಲಿಕ್ಕೆ ಸಾಧ್ಯ. ಓರ್ವ ವ್ಯಕ್ತಿ ತನ್ನ ಆಸೆ ಮತ್ತು ಆಕಾಂಕ್ಷೆಗಳ ಹಿಂದೆ ಬಿದ್ದು ಅವನು ಸ್ವರ್ಗವನ್ನು ಕಳೆದುಕೊಳ್ಳುವಂತಹ ವ್ಯಕ್ತಿ ಆದರೆ ಅಂತಹ ವ್ಯಕ್ತಿ ಈ ಇಹಲೋಕದ ಅತ್ಯಂತ ಅಸೌಭಾಗ್ಯ ವ್ಯಕ್ತಿಯಾಗಿದ್ದಾನೆ. ವಅಮ್ಮಾ ಮನ್ ಖಾಫ ಮಕಾಮ ರಬ್ಬಿಹಿ ವನಹನ್ ನಫ್ಸ ಅನಿಲ್ ಹವಾ ಫೈನಲ್ ಜನ್ನತ ಹಿಯಲ್ ಮಅವಾ. ಓರ್ವ ವ್ಯಕ್ತಿ ಅಲ್ಲಾಹನ ಮುಂದೆ ನನಗೆ ಹಾಜರಾಗಲಿಕ್ಕಿದೆ ಎಂಬ ಭಯದೊಂದಿಗೆ, ಇಂತಹ ಭಕ್ತಿಯೊಂದಿಗೆ ಯಾವ ವ್ಯಕ್ತಿ ಜೀವಿಸುತ್ತಾನೆಯೋ ಅದರೊಂದಿಗೆ ವನಹನ್ ನಫ್ಸ ಅನಿಲ್ ಹವಾ, ತನ್ನ ಆಸೆಗಳನ್ನು, ತನ್ನ ಬಯಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಅದನ್ನು ಬಿಟ್ಟು ಕೇವಲ ಅಲ್ಲಾಹನ ಪ್ರೀತಿ, ಅಲ್ಲಾಹನ ಸಂಪ್ರೀತಿಗಾಗಿ ಮಾತ್ರ ಬದುಕುತ್ತಾನೆಯೋ ಫೈನಲ್ ಜನ್ನತ ಹಿಯಲ್ ಮಅವಾ, ಸ್ವರ್ಗವು ಅಂತಹ ವ್ಯಕ್ತಿಯ ವಾಸಸ್ಥಾನವಾಗಿದೆ ಎಂಬುದು ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ. ಅಲ್ಲಾಹು ಸರ್ವ ಮುಸ್ಲಿಮರನ್ನು ಸ್ವರ್ಗ ಪಡೆಯಲುವಂತಹ ಎಲ್ಲಾ ಸತ್ಕಾರ್ಯಗಳನ್ನು ಮಾಡುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ಎಲ್ಲಾ ರೀತಿಯಾದಂತಹ ಕೆಟ್ಟ ಕಾರ್ಯಗಳಿಂದ, ದುಷ್ಕರ್ಮಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ತಡೆದುಕೊಳ್ಳುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ಇಹಲೋಕದಲ್ಲಿ ಪರಲೋಕಕ್ಕಾಗಿ ಜೀವಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ನೀಡಲಿ. ಆಮೀನ್. ಬಾರಕಲ್ಲಾಹು ಲನಾ ವ ಲಕುಂ ಫಿಲ್ ಕುರ್ಆನಿಲ್ ಮಜೀದ್ ವ ನಫಅನಾ ವ ಇಯ್ಯಾಕುಂ ಬಿ ಆಯಾತಿಹಿ ವ ಜಿಕ್ರಿಲ್ ಹಕೀಮ್. ಇನ್ನಹು ತಆಲಾ ಜವಾದುಲ್ ಮಲಿಕುರ್ ರೌಫುರ್ ರಹೀಮ್ ವ ರಬ್ಬುಲ್ ಹಲೀಮ್.